ಎಲ್ಲರಿಗೂ ನಮಸ್ಕಾರ. 1896ನೇ ಇಸವಿಯಲ್ಲಿ ಜನವರಿ 31ನೇ ತಾರೀಕು ಸಾಹಿತ್ಯ ಲೋಕದ ಧ್ರುವ ತಾರೆಯೊಂದು ಧಾರವಾಡಿನ ಸಾಧನಕೇರಿಯಲ್ಲಿ ಜನ್ಮ ತಾಳಿತು. ಕಾಳಿದಾಸನೇ ಮತ್ತೊಮ್ಮೆ ಬಂದಿದ್ದಾನೇನೋ ಅನ್ನುವಂತಹ ವಿಚಾರವನ್ನು ಅನೇಕರು ಆ ಪ್ರತಿಭೆ ಹುಟ್ಟಿ ಅನೇಕ ಕಾರ್ಯಗಳನ್ನು ಮಾಡಿದ ಮೇಲೆ ಅಭಿಪ್ರಾಯಪಟ್ಟದ್ದನ್ನು ಕೃತಿಗಳಲ್ಲಿ ನಾವು ನೋಡುತ್ತೇವೆ. ಅಂತಹ ಅಭಿನವ ಕಾಳಿದಾಸರಂತೆ ಕನ್ನಡ ಸಾಹಿತ್ಯ ಲೋಕವನ್ನು ದೇದೀಪ್ಯ ಮಾಡಿದಂತಹ ಕವಿ ಅವರು ಹುಟ್ಟಿದ ದಿನ ಇವತ್ತು. ಅವರೇ ಅಂಬಿಕಾತನಯ ದತ್ತ ದ ರಾ ಬೇಂದ್ರೆ ಅವರು. ಆ ಬೇಂದ್ರೆ ಅವರ ಜನ್ಮದಿನವನ್ನು ನಾವೆಲ್ಲ ಅವರಿಗೆ ಗೌರವವನ್ನು ಸೂಚನೆ ಮಾಡುವುದಕ್ಕಾಗಿ ಕವಿ ದಿನ ಅಂತ ಸಾರ್ಥಕವಾಗಿ ಆಚರಿಸ್ತೇವೆ. ಪ್ರತಿ ವರ್ಷವೂ ಬೇಂದ್ರೆ ಅವರ ಜನ್ಮದಿನವನ್ನು ಕವಿ ದಿನ ಅಂತ ಆಚರಿಸುವಂತಹದ್ದು ಪ್ರತೀತಿಯಾಗಿ ಬಂದಿದೆ. ಅಂತಹ ಕವಿಗಳಿಗೆ ಇನ್ನೊಮ್ಮೆ ಹುಟ್ಟಿ ಬರದೇ ಇರುವಂತಹ ಅದ್ಭುತ ಪ್ರತಿಭೆಗೆ ಗೌರವವನ್ನು ನಮ್ಮ ಕವಿ ಕಮಂಡಲು ವಾಹಿನಿಯು ಕೂಡ ಸಲ್ಲಿಸ್ತಾ ಬರ್ತಾ ಇದೆ. ತಾವೆಲ್ಲ ಕೇಳಿದಂತೆ ಈಗಾಗಲೇ ಬೇಂದ್ರೆ ಅವರ ಅನೇಕ ಪದ್ಯಗಳ ಚಿಂತನ ಮಂಥನವನ್ನು ನಾನು ಹಾಗೂ ಶ್ರೀರಂಗ ಅವರು ಸೇರಿ ಮಾಡುವ ಪ್ರಯತ್ನ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಕವಿ ದಿನದ ನಿಮಿತ್ತ ಬೇಂದ್ರೆ ಅವರಿಗೊಂದು ನುಡಿ ನಮನವನ್ನು ಸಲ್ಲಿಸುವುದಕ್ಕೆ ಒಂದು ಪದ್ಯದ ಚಿಂತನವನ್ನು ಮಾಡುವ ಕಾರ್ಯವನ್ನು ಇವತ್ತು ಮಾಡುತ್ತಾ ಇದ್ದೇವೆ. ಬೇಂದ್ರೆ ಅವರ ಒಂದು ವೈಶಿಷ್ಟ್ಯ, ಒಂದು ವಿಚಾರವನ್ನು ಮೊದಲಿಗೆ ಸಾಮಾನ್ಯವಾಗಿ ಹೇಳಿ ಅದರಲ್ಲಿ ಇರುವಂತಹ ಒಂದು ಸಂಕೇತವನ್ನು ತೋರಿಸುವುದು. ನೇರವಾಗಿ ನೋಡಿದಾಗ ಅದರ ನೇರ ಅರ್ಥವೊಂದಿರುತ್ತದೆ. ಅದರ ಒಳಹೊಕ್ಕು ಒಬ್ಬ ಕವಿತಾರ್ಥಿ ಆಗಿ ನೋಡುವಂತಹ ಸಂದರ್ಭದಲ್ಲಿ, ಗಾಢವಾಗಿ ಅದರ ಅಧ್ಯಯನವನ್ನು ಮಾಡಿದ ಸಂದರ್ಭದಲ್ಲಿ ಅವನಿಗೆ ಅದರಲ್ಲೊಂದು ಸಂಕೇತ ಸಿಗ್ತದೆ. ಅದು ಬೇಂದ್ರೆ ಅವರ ನಿಸರ್ಗ ಕವಿತೆಗಳೇ ಆಗಿರಬಹುದು, ಪ್ರೇಮ ಕಾವ್ಯಗಳೇ ಆಗಿರಬಹುದು, ಅಥವಾ ಅವರು ಬರೆದಂತಹ ಇನ್ನುಳಿದ ಪ್ರಸಂಗಗಳ ಕವಿತೆಗಳೇ ಆಗಿರಬಹುದು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಅಲ್ಲಿ ನೇರವಾಗಿ ನಾವು ನೋಡಿದರೆ ಒಂದು ದೇವಿಯ ಆರಾಧನೆ, ಒಂದು ಶಕ್ತಿಯ ಆರಾಧನೆಯನ್ನು ಮಾಡುವಂತಹ ಪ್ರಸಂಗ. ಆದರೆ ಒಳಹೊಕ್ಕಿ ನೋಡಿದರೆ ಅಲ್ಲಿ ಕಾಣುವಂತಹ ರಹಸ್ಯ ಬೇರೆ. ಹೀಗೆ ಒಂದು ವಿಚಾರವನ್ನು ಮೇಲೆ ಒಂದು ತೋರೋದು, ಒಳಾರ್ಥ ಅದರಲ್ಲಿ ಒಂದು ಸಂಕೇತವಾಗಿ ಇಡೋದು, ಇದು ಬೇಂದ್ರೆ ಅವರ ಒಂದು ವಿಶಿಷ್ಟವಾದ ಪ್ರತಿಭೆ. ಆ ಪ್ರತಿಭೆಯನ್ನು ಸೂಚನೆ ಮಾಡುವ ಅವರ ಇನ್ನೊಂದು ನಿಸರ್ಗ ಕಾವ್ಯ, ನಿಸರ್ಗ ಕವಿತೆ, ಅದು ಬೆಳಗು ಜಾವ ಅಂತ ಹೇಳಿ. ಆ ಬೆಳಗು ಜಾವ ಕೃತಿಯ ಚಿಂತನೆಯನ್ನು ಇವತ್ತು ನಾವು ಮಾಡುತ್ತಾ ಇದ್ದೇವೆ. ಎಂದಿನಂತೆ ನನ್ನ ಜೊತೆಗೆ ಶ್ರೀರಂಗ ಪರ್ವತಿಕರವರು ಇದ್ದಾರೆ. ಬೇಂದ್ರೆ ಅವರ ಸಾಹಿತ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ತಮಗೆ ತಿಳಿಸಲಿಕ್ಕೆ ಅವರು ಸನ್ನದ್ಧರಾಗಿದ್ದಾರೆ. ಮೊದಲು ಅವರು ಕೂಡ ಬೇಂದ್ರೆ ಅವರ ಕುರಿತು 4 ಮಾತುಗಳನ್ನು ಹೇಳಿ ನಂತರ ಆ ಬೆಳಗು ಜಾವ ಅನ್ನುವ ಒಂದು ಪುಟ್ಟ ಪದ್ಯದ ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ನಮಸ್ಕಾರ. ಎಲ್ಲ ಸಂಗತಿಗಳನ್ನು ಜಯತೀರ್ಥವರು ಆಗಲೇ ತಿಳಿಸಿದ್ದಾರೆ. ಬೇಂದ್ರೆ ಅವ್ರದ್ದು ಒಂದು ವ್ಯಕ್ತಿತ್ವ ಏನು ಅಂತಂದ್ರೆ, ಅವರು ಕವಿ ಇದ್ದಾರೆ ಅಂಥೇಳಿ ಪ್ರೂವ್ ಮಾಡಬೇಕನ್ನುವಂಥ ಹಪಾಪಿಗೆ ಎಂದು ಬಿದ್ದಿಲ್ಲ. ಅದು ಒಂದಿಷ್ಟು ಜನರನ್ನು ನಾವು ನೋಡ್ತೀವಿ, ಆ ಕವಿ ಇದ್ದಾರಂತ ಪ್ರೂವ್ ಮಾಡೋ ಸಂಬಂಧ ಬರವಣಿಗೆಯನ್ನು ಬರೆಯೋದನ್ನು ನೋಡ್ತೀವಿ. ಅವರಿಗೆ ಆ ದರ್ದಿರಲಿಲ್ಲ. ಅವರು ಪ್ರತಿಭೆ ಅನ್ನೋ ಶಬ್ದಕ್ಕೆ ಒಂದು ಸಮಾನಾರ್ಥಕ ಪದ ಅಂತ, ಮೂರ್ತ ರೂಪ, ಪ್ರತಿಭೆ ಅನ್ನೋ ಶಬ್ದ ಮೂರ್ತ ರೂಪ ಆಗಿ ಬಂತು ಅಂತಂದ್ರೆ ಹೆಂಗೆ ಬರುತ್ತೆ ಅಂತಂದ್ರೆ ಇವರನ್ನು ನೋಡಿ ಹೇಳ್ಬೋದು. ಇದನ್ನ ಕಳೆದ ಅನೇಕ ಮಂಥನ ಚಿಂತನೆಗಳಲ್ಲೂ ನಾವು ಈ ವಿಷಯವನ್ನು ಹೇಳಿರ್ತೀವಿ. ಇದನ್ನ ಎಷ್ಟು ಹೇಳಿದ್ರೂ ಕಮ್ಮಿನೇ. ಹೊರಗೆ ಇರುವಂತಹ ಬೆಳಕನ್ನು ತಮ್ಮೊಳಗೆ ತಗೊಂಡು ಇನ್ನೊಂದು ಪ್ರತಿಯಾದ ಬೆಳಕನ್ನು, ದರ್ಶನವನ್ನ ಉಣಬಡಿಸುವಂತಹ ವ್ಯಕ್ತಿತ್ವ ಅವ್ರದ್ದು. ಸೊ ಅವ್ರಿಗೆ ಒಂದು ಚಿಂತನೆ ಸಿಕ್ತು ಅಂತಂದ್ರೆ, ಒಂದು ಹೊಳಹು ಸಿಕ್ತು ಅಂತಂದ್ರೆ, ಅವ್ರದ್ದು ಆ ಕ್ಷಣಕ್ಕೆ ಅವ್ರು ಏನೇನು ಸಂಪಾದನೆ ಮಾಡ್ಯಾರ ಜ್ಞಾನ, ಅದೆಲ್ಲ ಕೂಡ ಆ ಹೊಳಗಿನ ಸುತ್ತ ತಂತಾನೆ ಕೆಲಸ ಮಾಡಲಿಕ್ಕೆ ತೊಡಗ್ಬಿಡ್ತದೆ. ಆ ತೊಡಗುದ ಕಾರಣಕ್ಕೆ ಏನಾಗ್ಬಿಡ್ತದ, ಹೊಳಹು ಸಿಕ್ಕಂತ ನೋಟ ಯಾವುದಿತ್ತು ಅದರ ಕುರಿತಾದ ಚಿಂತನೆ ನಡೆದ್ರೂ
ಆ ನೋಟದ ಆಚೆಗೆ ಕಾಣುವಂತಹ ದರ್ಶನ ಬೇರೆ ಆಗ್ಬಿಡ್ತದೆ. ಹಿಂಗಾಗಿ ನಾವು ಯಾವುದೇ ಪದ್ಯ ಓದಿದ್ರು ನಮಗಿದು ಒಂದೇ ಗುಗಿಗೆ ಅರ್ಥ ಆಗ್ಬಿಡ್ತು ಅಂತಂದ್ರೆ ನಾವು ಸರಿಯಾಗಿ ಓದಿಲ್ಲ ಅಂತ ನಮಗೆ ಎಷ್ಟೋ ಸಲ ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಷ್ಟು ಸಲ ಹೆಂಗೆ ತಿಳಿತು ನಮಗಿದು ಪದ್ಯ, ಇದ್ರ ಹಿಂದೆ ಏನೋ ಇರಬೇಕು ಅಂತ. ಅಂದ್ರೆ ಇರಲೇಬೇಕು ಅನ್ನುವಂಥ ದರ್ದು ಅವರು ಹೇಳಿಲ್ಲ, ಅಥವಾ ಇರ್ಲಾರ್ದೆ ಇಲ್ಲ ಅಂತ ಓದೋರಿಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಅವರು ಅನೇಕ ಕೃತಿಗಳಲ್ಲಿ ಇದನ್ನು ನೋಡ್ತೀವಿ. ಈಗ ನಾವು ಚರ್ಚೆ ಮಾಡುವಂತ ಪದ್ಯನು ಹೆಂಗು ಅಂತಂದ್ರೆ ಇದು ಮೇಲ್ನೋಟಕ್ಕೆ ನೋಡಿದಾಗ ಶೇಕ್ಸ್ಪಿಯರ್ನ ಸಾನೆಟ್ಟಿನ ಪ್ರಕಾರವನ್ನು ಹೋಲುವಂಗ ಅವರು ಸುನೀತ ಅಂತ ಕರಿತೀವಿ, ಅದರೊಳಗೆ ಬರ್ದಾರ. ಆಮೇಲೆ ಇದು ಬಹಳ ಈಗ ಸಣ್ಣ ಮಕ್ಕಳದ ರೈಮ್ ಹಾಡ್ತೀವಲ್ಲ, ಸಣ್ಣ ಹುಡುಗರಿಗೆಲ್ಲ ಕಲಿಸ್ತೀವಲ್ಲ, ಆ ಒಂದು ಧಾಟಿ ಒಳಗೆ ಅದನ್ನು ಹಾಡ್ಸ್ಕೊಂಡು ಹೋಗ್ತದೆ. ಅಲ್ಲೆಲ್ಲಿ ಪ್ರಾಸಗಳು ಚೌಪದಿಗಳಾಗಿ ಎರಡೆರಡು ಲೈನ್ಗಳಿಗೆ ಒಂದೊಂದು ಪ್ರಾಸವನ್ನು ಇಟ್ಟುಕೊಂಡು ಒಟ್ಟು 12 ಲೈನ್ಗಳಾಗಬೇಕು. ಕೊನೆಗೆ ಮತ್ತೆ 2 ಲೈನ್ಗಳಾಗಬೇಕು. ಈ ದ್ವಿಪದಿಗಳು ಕೊನೆಯಲ್ಲಿ ಬರಬೇಕು. ಈ ಒಂದು ಸುನೀತ ಪ್ರಕಾರದಲ್ಲಿ ಅಂದ್ರೆ ಇಂಗ್ಲಿಷಿನಲ್ಲಿ ಶೇಕ್ಸ್ಪಿಯರ್ನ ಸೊನೆಟ್ಗಳಿವೆ, ಅವುಗಳಿಗೆ ಸಂವಾದಿಯಾಗುವಂತೆ ಇರುವಂತಹ ಒಂದು ಪದ್ಯದ ಪ್ರಕಾರ ಅದರೊಳಗ ನಮ್ಮ ಬೇಂದ್ರೆ ಅವರು ಬರೆದಂತಹ ಒಂದು ಪದ್ಯ ಅದು ಬೆಳಗು ಜಾವ. ಶ್ರೀರಂಗ ಅವರು ಹೇಳಿದಂತಹ ಮಾತಿಗೆ ಪೂರಕವಾಗಿ ಹೇಳೋದಾದ್ರೆ TN ಸೀತಾರಾಮ್ ಅವರ ಒಂದು ವಿಡಿಯೋನ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಅವರು ಹೇಳಿದ್ರು, ಇದು ಅತಿಶಯೋಕ್ತಿಯಾದ ಮಾತಲ್ಲ, ಬೇಂದ್ರೆ ಇಲ್ಲ ಅಂತಂದ್ರೆ ಕನ್ನಡ ಇಲ್ಲ ಅಂತ. ಇದು ನಿಜವಾಗಿ ಅವರನ್ನ ನಾವೇನೋ ಫೇಕ್ ಆಗಿ ವರ್ಣನ ಮಾಡಿ ಅವರನ್ನ ಅವ್ರು ಹೇಳಿದ್ರಲ್ಲ, ಕವಿತ್ವವನ್ನು ತೋರಿಸ್ಕೊಳ್ಬೇಕು ಅನ್ನುವ ಹಪಹಪಿಗೆ ಬರೆದದ್ದಲ್ಲ. ಇದು ನಿಜವಾಗಿ ಅವರ ಕೃತಿಗಳನ್ನು ನೋಡಿದರೆ ಕನ್ನಡದ ಎಷ್ಟೋ ಶಬ್ದಗಳು, ಆಡು ಮಾತಿನ ಶಬ್ದಗಳು, ರೂಢಿಯಲ್ಲಿ ಬರುವ ಶಬ್ದಗಳು ಕೃತಿಯಲ್ಲಿ ಬಂದದ್ದು ಬೇಂದ್ರೆಯವರಿಂದ. ವಿಶಿಷ್ಟವಾದ ಪ್ರತಿಭೆ ಅದು ಆ ಕೃತಿಯನ್ನು ರಚನೆ ಮಾಡುವುದರಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ತೋರಿಸಿದ್ದು ಬೇಂದ್ರೆ ಅವರು. ಹೀಗಾಗಿ ಇದು ಅತಿಶಯೋಕ್ತಿಯಲ್ಲ, ಅವರಿಲ್ಲದೆ ಇದ್ದರೆ ಕನ್ನಡ ಇಲ್ಲ. ಅಂತಹ ಬೇಂದ್ರೆಯವರ ರಚನೆಯ ಬೆಳಗು ಜಾವ ಅನ್ನುವ ಪದ್ಯ ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪಠ್ಯದಲ್ಲಿಯೂ ಇದೆ, ಅವರಿಗೂ ಇದು ಅನುಕೂಲವಾಗ್ತದೆ. ಅದರಂತೆ ಸದಭಿರುಚಿ ಇರುವಂತಹ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಈ ಒಂದು ಚಿಂತನೆ ನಾವು ತಿಳಿಸ್ತಾ ಇದ್ದೇವೆ. ಇಂತಹ ಕೃತಿಯ ಚಿಂತನೆ ನಾವು ಮಾಡಿದರೆ ಅದು ನಿಜವಾಗಿ ಬೇಂದ್ರೆಯವರ ದಿನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದಂತೆ. ಮೊದಲಿಗೆ ಆ ಪದ್ಯವನ್ನು ನಾನು ಮತ್ತು ಶ್ರೀರಂಗ ಅವರು ವಾಚನ ಮಾಡುತ್ತೇವೆ, ನಂತರದಲ್ಲಿ ಅದರ ಚಿಂತನವನ್ನು ಕೆಲ ಹೊತ್ತು ಮಾಡೋಣ. ಪದ್ಯ ಬೆಳಗು ಜಾವ. ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ನಿಶೆ ಇಳಿದ ಉಷೆಯ ಎಳ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರುವೊಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬು ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಯಾವಾಗೋ ಕೋಳಿ ಕೂಗಿಹುದು ಏಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಜೀವನದ ನದಿಗೆ ಸೆಳಗುಂಟು ಮರಣ ಬಂದೀತು ಕ್ಷಣವು ಮರುಳಿ, ಜೀವನದ ನದಿಗೆ ಸೆಳಬಿಹುದು ಮರಣ ಬಂದೀತು ಕ್ಷಣವು ಉರುಳಿ. ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ತುಂಬ ಸುಂದರವಾಗಿ ಹಾಡಲಿಕ್ಕೂ ಯೋಗ್ಯವಾಗಿರುವಂತಹ ಒಂದು ಪದ್ಯ ಇದು. ಇದರ ಸಾಮಾನ್ಯ ಸಾರಾಂಶವನ್ನು ಹೇಳೋದಾದರೆ, ಇದರಲ್ಲಿ ಬೆಳಗು ಜಾವವನ್ನು ಅಂದರೆ ಮುಂಜಾನೆಯ ಹೊತ್ತನ್ನು ವರ್ಣನ ಮಾಡುವಂತಹ ಒಂದು ಪದ್ಯ ಇದೆ.
ಮೇಲ್ನೋಟಕ್ಕೆ ನಾವು ನೋಡಿದಾಗ ಇದು ಬೆಳಗ್ಗೆ ಎದ್ದಾಗ ಆಗುವಂತಹ ಪರಿಸರದ ವೈಚಿತ್ರ್ಯ ನಮಗ ಒಂದು ಶಕ್ತಿಯನ್ನು ತುಂಬುವಂತಹ, ಬಿಸಿ ಇಲ್ಲದೆ ಇರುವ, ತಂಪು ಭಾರೀ ತಂಪು ಇಲ್ಲದೆ ಇರುವ, ನಮ್ಮಲ್ಲಿ ಒಂದು ಚೈತನ್ಯವನ್ನು ತುಂಬುವಂತಹ ದಿನದ ಒಂದು ಸಮಯ, ಸೂರ್ಯ ಹುಟ್ಟುವ ಸಮಯ, ಎಲ್ಲರೂ ತಮ್ಮ ಕೆಲಸಗಳಿಗೆ ಪ್ರವೃತ್ತರಾಗುವಂತಹ ಸಮಯ. ಈ ಸಮಯದ ಒಂದು ನಿಸರ್ಗದ ವರ್ಣನೆಯನ್ನ ಮೇಲ್ನೋಟಕ್ಕೆ ಮಾಡಿದರೂ ಬೆಳಗು ಇದು ಕೇವಲ ನಿಸರ್ಗದ ಒಂದು ವೈಚಿತ್ರ್ಯ, ದಿನದ ಪ್ರಾರಂಭವಷ್ಟೇ ಅಲ್ಲ, ಇದು ಒಂದು ಬದುಕಿನ ಪ್ರಾರಂಭ. ಅಲ್ಲಿಯೇ ಬೇಂದ್ರೆಯವರ ಒಂದು ವೈಶಿಷ್ಟ್ಯ ಕಾಣಿಸ್ತದೆ. ನಾವು ಮಹಾಭಾರತವನ್ನ ನೋಡಿದಾಗ ಮಹಾಭಾರತ ಮೇಲ್ನೋಟಕ್ಕೆ ಅಣ್ಣ ತಮ್ಮಂದಿರ ಜಗಳ ಅಂತ ಅನ್ನಿಸ್ತದೆ, ಆದರೆ ಪ್ರತಿಯೊಂದು ಪಾತ್ರವೂ ಒಂದೊಂದು ಸಂಕೇತವಾಗಿ ಇದೆ. ಬೇಂದ್ರೆಯವರಿಗೆ ಅಧ್ಯಾತ್ಮದ ಒಂದು ವಿಶೇಷ ಒಲವು, ಹೀಗಾಗಿ ಅದೇ ಒಂದು ರೀತಿಯನ್ನ ಅವರು ತಮ್ಮ ಪದ್ಯಗಳಲ್ಲಿ ತೋರಿಸ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಮೇಲ್ನೋಟಕ್ಕೆ ಬೆಳಗು ಜಾವ ಅನ್ನುವಂತಹ ಒಂದು ನಿಸರ್ಗದ ವೈವಿಧ್ಯ, ಅದರಂತೆ ಬದುಕಿನ ಪ್ರಾರಂಭ, ಅದು ದಿನದ ಪ್ರಾರಂಭ ಹೇಗೆ ಬೆಳಕಿನಿಂದಲೋ ಹಾಗೆ ಬದುಕಿನ ಪ್ರಾರಂಭ ಆಗುವಂತಹದ್ದು ಯೌವನಾವಸ್ಥೆಯಿಂದ. ಬಾಲ್ಯ ಅದು ನಮಗೆ ನೆನಪಿಲ್ಲದಂತೆ ಹೋಗಿಬಿಡುತ್ತದೆ. ಆ ಅವಸ್ಥೆಯಲ್ಲಿ ಪೂರ್ಣವಾಗಿ ನಮ್ಮ ತಿಳಿವು ಇರುವುದಿಲ್ಲ. ಜೀವನದ ಮುಖ್ಯ ಘಟ್ಟ ಪ್ರಾರಂಭವಾಗುವಂತಹದ್ದು ಯೌವನ. ಆ ಯೌವನದ ಸಂಕೇತವನ್ನ ಇಲ್ಲಿ ತೋರಿಸ್ತಾ ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯವನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ. ಇದರ ಮೊದಲ ಪದ್ಯ ಅದು ಪ್ರಕೃತಿಯ ವರ್ಣನೆಯಿಂದ ಪ್ರಾರಂಭವಾಗ್ತದೆ. ಏಳು ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನಬಣ್ಣ, ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ, ಝಂ ಎಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಈ ಒಂದು ಚೌಪದಿ ಚಿಕ್ಕ ಮಕ್ಕಳಿಗೆ ಏಳು ಅಂತ ಹೇಳುವಾಗ ಚಿನ್ನ ಏಳು ಅಂತ ಹೇಳುತ್ತಾರೆ. ಚಿಕ್ಕ ಮಕ್ಕಳೇ ಇದ್ರೂ ಕೂಡ ಪ್ರೀತಿಯಿಂದ ಅಣ್ಣ ಏಳು ಅಪ್ಪ ಏಳು ಅಂತಾರಲ್ಲ, ಹಾಗೆ ಬೆಳಗಾಯ್ತು ಅಣ್ಣ ಏಳಿನ್ನು. ಮೂಡಲವು ತೆರೆಯ ಕಣ್ಣ, ಅಲ್ಲಿ ಮೂಡಲ ದಿಕ್ಕಿಗೆ ಸೂರ್ಯ ಬರುವ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಮಲಗೋದು ಉಚಿತವಲ್ಲ ಏಳು ಅಂತನ್ನುವ, ನಮ್ಮೆಲ್ಲರನ್ನ ಎಚ್ಚೆತ್ತುಕೊಂಡು ನೀವು ಮುಂದೆ ನಿಮ್ಮ ಕಾರ್ಯಪ್ರವೃತ್ತರಾಗಿ ಅಂತ ಹೇಳುವಂತಹ ಪ್ರಸಂಗ. ಸೂರ್ಯ ಬಂದಾನೆ ಅಂತನ್ನೋದನ್ನ ಅವರು ಹೇಳ್ದೇನೆ ಸೂರ್ಯ ಬಂದ ಅಂತ ಹೇಳ್ತಾರೆ. ಅದು ವಿಚಿತ್ರ. ಅಂದ್ರೆ ಯಾರು ಹಿಂಗ್ ವಿಚಾರ ಮಾಡಂಗಿಲ್ಲ. ಮೂಡಣ ದಿಕ್ಕಿಗೆ ಕಣ್ ಬಿಟ್ರೆ ಹೆಂಗ್ ಕಾಣ್ತದ ಅಥವಾ ಅದು ಮಲ್ಕೊಂಡಾಗ ಎದ್ರೆ ಹೆಂಗ್ ಕಾಣ್ತದ ಅಂತ ಯಾರು ಮೋಸ್ಟ್ಲಿ ಪರ್ಸೆಪ್ಷನ್ ಬರಂಗಿಲ್ಲ, ಆ ದೃಷ್ಟಿಕೋನ ಬರಂಗಿಲ್ಲ. ಇವರು ಬೆಳಗು ಜಾವಾಗ ಆ ದೃಷ್ಟಿಕೋನ ಕೊಟ್ಬಿಡ್ತಾರೆ. ಈಗ ಕಣ್ ಬಿಟ್ಟದಪ್ಪ, ಕಣ್ ಬಿಟ್ಟು ಕೂಡ ಪ್ರಕಾಶ ಬಂತು ಅಲ್ಲಿ ಅಂತ. ಅಂದ್ರೆ ಪೂರ್ತಿ ಪ್ರಕಾಶ ಬಂದಿಲ್ಲ, ಏನೂ ಕಾಣದೇ ಇರುವಂತಷ್ಟು ಕತ್ಲೇನೂ ಇಲ್ಲ, ಎಲ್ಲಾನು ಕಾಣ್ಲಿಕ್ಕತ್ತದ ಅನ್ನೋಷ್ಟು ಬೆಳಕು ಇಲ್ಲ. ಅಷ್ಟು ಒಂದು ಎಷ್ಟು ಬೇಕೋ ಅಷ್ಟು ಆ ಬೆಳಕನ್ನ ಮೂಡಣ ದಿಕ್ಕಿಯಿಂದ ಹೊರಗೆ ಸೂಸ್ಲಿಕ್ಕಂತ ಒಂದು ಪ್ರಸಂಗ ಪ್ರಕೃತಿ ಒಳಗೆ ನಡೆದದ. ಬೇಸಿಕಲಿ ಸನ್ರೈಸ್ ಆಗ್ಯದ, ಹೇಳ್ಬೇಕಾಗಿದ್ದು ಇಷ್ಟೇ, ಇದನ್ನ ಹೇಳ್ಬೋದಿತ್ತು. ಆದ್ರೆ ಅವರು ಗೊತ್ತಲ್ಲ, ಅವ್ರು ಬೇಂದ್ರೆ ಅವ್ರು ಬರ್ಬೇಕಂದ್ರೆ ಅದನ್ನ ಹೇಳಿ ಮುಂಜಾನೆ ಎಬ್ಬಸ್ಲಿಕ್ಕತ್ತಾರೇನೋ ಮಲ್ಕೊಂಡವರಿಗೆ ಅಂತ ಇದು ಅನ್ನಿಸ್ತದ. ಇದು ಬರೀ ಹಾಸಿಗೆಯೊಳಗೆ ಮಲ್ಕೊಂಡವ್ರಿಗೆ ಎಬ್ಸೋದು ಅಷ್ಟೇ ಅಲ್ಲ, ಯೌವನ ಕಾಲಿಟ್ಟಿಯಪ್ಪ ನೀನು, ಇನ್ನ ಕಣ್ಣು ಬಿಡುವಂತ ಸಮಯ, ಇನ್ನು ಎಲ್ಲಾ ದಿಕ್ಕಿನಲ್ಲೂ ನಿನಗ ಬೆಳಕು ಅಂದ್ರ ಅಪಾರ್ಚುನಿಟಿ, ಅವಕಾಶಗಳು ಕಾಯ್ಲಿಗತ್ತಾವ. ನಿನ್ನನ್ನು ನೀವು ಅದಕ್ಕೆ ಹುರಿಗೊಳಿಸಬೇಕು, ಅದಕ್ಕೆ ಅಣಿಯಾಗಬೇಕು, ಅದರ ಕುರಿತಾಗಿ ಕಾರ್ಯಪ್ರವೃತ್ತತೆ ನಾವು ಮಾಡಬೇಕು ಅನ್ನುವಂತಹ ಅರ್ಥ ಅಲ್ಲಿ ಕೊಟ್ಟು ಬೈದು ಹೇಳಲಿಕ್ಕತ್ತಿಲ್ಲ. ನಯವಾಗಿ ಅವರಿಗೆ ಜಗತ್ತು ಯಾವ ರೀತಿ ನಮ್ಮನ್ನ ಕಾಯ್ಲಿಕ್ಕತ್ತದ, ಪ್ರಕೃತಿ ನಮ್ಮನ್ನು ಯಾವ ರೀತಿಯಿಂದ ನೋಡ್ಲಿಕ್ಕತ್ತದ ಅನ್ನುವಂತಹ ಒಂದು ದೃಷ್ಟಿಕೋನವನ್ನ ಮಕ್ಕಳಿಗೆ ತುಂಬುವಂಗ ಮಮತೆಯಿಂದ, ವಾತ್ಸಲ್ಯದಿಂದ ಅವರು ಈ 2 ಲೈನ್ ಒಳಗೆ ಹೇಳ್ತಾರೆ. ಚಿನ್ನ ಏಳಪ್ಪಿ, ಹಿಂಗ್ ಮಾಡಬಾರ್ದು, ಮಲ್ಕೋಬಾರ್ದು, ಆಯ್ತಿನ್ನ ಹೊತ್ತಾಗ್ಯದ ಅಂತಂದು ಇಲ್ಲೆಲ್ಲೂ ಕೂಡ ಹಾರ್ಶ್ ಅನ್ನುವಂಥ ಕಠೋರತೆ ಎಲ್ಲೂ ಇಲ್ಲ, ಸೌಮ್ಯ ಅದ. ಇದನ್ನ ಹೇಳ್ತಾ ಹೇಳ್ತಾ ಮುಂದೆ ಅವರು ಕೊಡುವಂತ ಈ ಸಂಕೇತಗಳು, ಈ ರೂಪಕಗಳು ಏನವಲ್ಲ, ಅವೆಲ್ಲ ಬಹಳ ಆಹ್ಲಾದಕರವನ್ನ ನಮ್ಮ ಮನಸ್ಸೊಳಗೆ ಉಂಟು ಮಾಡ್ತಾವೆ. ನಾವು ದಿನ ನೋಡುವಂತ ಪ್ರಕೃತಿಯ ಚಟುವಟಿಕೆಗಳನ್ನ ಈ ರೀತಿ ನೋಡ್ಬೋದಲ್ಲ ಅನ್ನೋದನ್ನ ಅವರು 3ನೇ ಒಂದು ಸಾಲಿನಲ್ಲೇ ಅವರು ಅದನ್ನ ಹೇಳಿಬಿಡ್ತಾರೆ.
ಅವ್ರಿಗೆ ಏನು ಹೇಳೋದು ಅಂತಂದ್ರೆ ಬಾನಿನ ಬಣ್ಣ ಚೇಂಜ್ ಆಗ್ಯದ, ಬದಲಾಗ್ಯದ ಅಂತ ಹೇಳೋದು. ರವಿ ಉದಯವನ್ನ ಸಾಮಾನ್ಯ ರವಿ ಉದಯ ಅಂತ ಹೇಳೋದಲ್ಲದೆ ನಕ್ಷತ್ರ ಜಾರಿ ಬಿತ್ತು, ಅದು ಮುಂದೆ ಹೇಳ್ತಾರೆ ಅದನ್ನ, ತಮವೆಲ್ಲ ಸೋರಿ ಹೋಯಿತು. ಅಂದ್ರೆ ಕತ್ತಲೆ ಹೋಗಿ ಬೆಳಕು ಬಂತು, ತಮಸೋಮ ಜ್ಯೋತಿರ್ಗಮಯ, ಈ ಒಂದು ಪರ್ಸೆಪ್ಷನ್ ಹೇಳೋದದ. ಆದ್ರೆ ಅವ್ರು ಹೆಂಗ್ ಹೇಳ್ತಾರ ಅಂತಂದ್ರೆ, ನಾವು ಏನೋ ಒಂದು ಚಹಾ ಸೋಸಿವೇನೋ ಅಥವಾ ಹಾಲನ್ನ ಏನೋ ಸೋಸಿವೇನೋ, ಯಾವುದೋ ಒಂದು ಪದಾರ್ಥವನ್ನು ಸೋಸಿ ನೀರು ತೆಗ್ದಿವೇನೋ ಅನ್ನೋ ಹಂಗ ಕತ್ತಲೆಯನ್ನು ಸೋಸ್ಬಿಡ್ತಾರ. ಕತ್ತಲೆಯನ್ನು ಸೋಸಿದಾಗ ಬೆಳಕು ಉಳಿತದಲ್ಲಿ ಅನ್ನುವಂಥ ದೃಷ್ಟಿಕೋನ ನಮಗಿದು ಕಲ್ಪನೆ ಮಾಡಿ. ನಕ್ಷತ್ರಗಳು ನೀವು ಹಿಂಗೆ ಸೈಂಟಿಫಿಕಲಿ ಪ್ರೂವ್ ಮಾಡ್ರಿ ಅಂತಂದ್ರೆ ಹೆಂಗ್ ಜಾರ್ತಾವ ಅಂತಂದ್ರೆ ಬೀಳುದಂತ ತೋರಿಸ್ಬೋದು ಬಿಟ್ಟು ಜಾರ್ತಾವ ಅಂತ ಹೇಳಂಗಿಲ್ಲ. ನಾವು ಅಲ್ಲೇ ಇರ್ತಾವ, ಸೂರ್ಯನ ಬೆಳಕು ನಾವು ಕಾಣಂಗಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಅದು ಬರ್ತದ ಅವ್ರಿಗೇನದು ಅವೈಜ್ಞಾನಿಕವಾಗಿ ಬರದಾರಂತಲ್ಲ. ಆದ್ರೆ ನಕ್ಷತ್ರಗಳೆಲ್ಲವೂ ಹೋಗ್ಯಾವ ಅಂತ ಹೊಡೆದವ್ರಿಗೆ ಸರದಾವ, ನಮ್ಮ ಸ್ಮೃತಿ ಪಡಲ, ನಮ್ಮ ಕಣ್ಣಿನ ಚಕ್ಷುವಿಂದ ಸರದಾವ ಅಥವಾ ಅದನ್ನು ಮೀರಿಸುವಂತ ಬೆಳಕು ಬಂದಂತ ಹೇಳೋದು. ಅದನ್ನ ಹೇಳಲಿಕ್ಕೆ ಅವ್ರು ಹೆಂಗ್ ಹೇಳ್ತಾರಂದ್ರೆ, ನಕ್ಷತ್ರಗಳೆಲ್ಲ ಜಾರ್ಯಾವ, ಸೂರ್ಯವೆಂಬ ನಕ್ಷತ್ರ ಬಂದಾಗ ಉಳ್ಕಿದ ನಕ್ಷತ್ರಗಳೆಲ್ಲ ಸೈಡ್ ಲೈನ್ ಆಗ್ಯಾವ, ಜಾರ್ಯಾವ ಅಂತ ಹೇಳ್ತಾರೆ. ಜಾರುದು ಜಾರ್ಬಂಡಿ ಒಳಗೆ ಲಿಟ್ರಲ್ ನಕ್ಷತ್ರಗಳು ಜಾರೋದು ನಮ್ಮ ಕಣ್ಣು ಮುಂದೆ ಬರ್ತದೆ. ಜಾರೋದು ಹೆಂಗ್ ಜಾರ್ತಾವಪ್ಪ, ಹಿಂಗೊಂದು ಆಕಾಶ ಇತ್ತು, ಸ್ಲಾಬ್ ನೋಡ್ಲಿಕ್ಕೆ ಇಲ್ಲಿ ನಕ್ಷತ್ರ ತೆಗೆದಿದ್ದೆ, ಹಿಂಗ ಜಾರಿಸ್ಬಿಟ್ಟೆ ಅವನ್ನ, ಏನ್ ಉಳಿತಲ್ಲೇ ಖಾಲಿ ಖಾಲಿ ಉಳಿತು, ಉಳಿದಿದ್ದೆಲ್ಲ ಸೋಸ್ಬಿಟ್ಟಿವಿ ನಾವು, ತಮ್ಮೆಲ್ಲ ಸೋರಿ ಬಿಟ್ಟದಂತೆ, ಏನೋ ಲೀಕ್ ಆದಂಗ, ಎಲ್ಲೋ ಪೈಪ್ ಹೊಡೆದದು ಏನೋ ಆಗಿದ್ದು, ನೀರೆಲ್ಲ ಹೋಗ್ಯದ ಅಂದಂಗ ತಮ ಅನ್ನೋದನ್ನ ಅವರು ಲಿಕ್ವಿಫೈಡ್ ದ್ರವ ರೂಪಕ್ಕೆ ಬಂದು ಸೋರಿಸ್ಬಿಟ್ಟಿರೋದು. ಅಲ್ಲಿ ಬರುವುದೇನು ಬರೀ ಪ್ರಕಾಶ ಅಷ್ಟೇ ಅಂತ. ಅಂತ ಒಂದು ಪ್ರಕಾಶ ಬಂದಾಗ ಅದು ಕಲರ್ ಹೆಂಗ್ ಕಾಣ್ತದ ಅಂತಂದ್ರೆ ಬರೀತಾರ, ಜೇನ್ ನೊಣದ ಹೆದೆಗೆ ಹೂಬಾಣವನ್ನ ಹೂಡಿ ಮಾರ ಜಮ್ ಅಂತ ಅದು ಸೌಂಡ್ ಹಂಗ್ ಬರ್ತದಂತ. ಬಿಲ್ಲು ಬಿಲ್ಲು ಬಿಟ್ಟಾಗ ಕಠೋರತೆ ಇಲ್ಲ. ನಾವು ಯುದ್ಧದಾಗ ಆಡುವಂತ ಬಿಲ್ಲಿನ ಝಂಕಾರಗಳನ್ನ ಕೇಳಿ ರಾಮಾಯಣ ಮಹಾಭಾರತದಾಗ ಉಲ್ಲೇಖ ಬರ್ತಾವ. ಬಿಲ್ಲನ್ನು ಹೆದೆ ಏರಿಸಿ ಬರೇ ಆ ಬಿಲ್ಲಿನ ಒಂದು ಬಾಣ ಇಡೋಕ್ಕಿಂತ ಮೊದಲೇ ಅದನ್ನ ಝಂಕಾರ ಮಾಡೋದು ಎಷ್ಟು ಒಂದು ಶತ್ರುವಿನ ಎದೆಯಲ್ಲಿ ಎಲ್ಲ ನಡಕ ಹುಟ್ಟು ಮಾಡುವಂತ ಒಂದು ಸಿಡಿಲ್ ಹೊಡೆದಂಗ ಬರ್ತದಂತ ಹೇಳೋಣ. ಅರ್ಜುನ ಎಲ್ಲ ಮಾಡಿದಾಗ, ರಾಮ ಎಲ್ಲ ಮಾಡಿದಾಗ ಅಂಥದ್ದಿಲ್ಲ. ಇಲ್ಲಿ ಇರೋ ಯಾರು ಮಾರ ಇದ್ದಾನ, ಮಾರನಿಗೆ ಆ ಕಠೋರತೆ ಇಲ್ಲೇ ಇಲ್ಲ. ಮಾರ ಅಂದ್ರೆ ಕಾಮನೆಗಳನ್ನ ತುಂಬಲಿಕ್ಕತ್ತದ. ಅಂದ್ರೆ ಕಾಮ ಅಂತಂದ್ರೆ ಬರೀ ನಾವು ಒಂದೇ ಶೇಡ್ನ ನೋಡೋದಲ್ಲ. ಟೀನೇಜ್ ಬಂತು ಅಂತಂದ್ರೆ ಎಲ್ಲಾ ರೀತಿಯ ಆಸೆಗಳು ಬರ್ತಾವ, ಆಕಾಂಕ್ಷೆಗಳು ಬರ್ತಾವ. ಆಕಾಂಕ್ಷೆಗಳನ್ನ ಅವರು ಕಾಮಕ್ಕೆ ಹೋಲಿಸಿ ಬರ್ತಾರೆ. ಇಷ್ಟೆಷ್ಟು ನಿನ್ನ ಆಕಾಂಕ್ಷೆಗಳು. ಅದನ್ನೇ ಇಲ್ಲಿ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಅನ್ನೋದಕ್ಕೆ ನಮ್ಮ ಇಡೀ ಜೀವನ ಅದು ಬಾಣ ಇದ್ದಂತೆ. ಬಾಣ ಅಂದ್ರೆ ಆಕಾಶ, ಇದು ವ್ಯಾಪ್ತವಾಗಿ ಇದೆ. ನಮ್ಮ ಜೀವನ ಬಹಳ ದೊಡ್ಡದಿದೆ. ಆದ್ರೆ ಬಾಲ್ಯಾವಸ್ಥೆಯೊಳಗೆ ಅದರ ಬಣ್ಣಗಳು ನಮಗೆ ಕಾಣಿಸಿಲ್ಲ. ಅದರ ಬಣ್ಣ ನಮಗೆ ಕಾಣಿಸದೇ ಇದ್ದಂತಹ ಅವಸ್ಥೆ ಅದು ಬಾಲ್ಯ. ಯೌವನ ಬಂದಾಗ ಬಾಲ್ಯದಲ್ಲಿ ಚಿಕ್ಕ ಚಿಕ್ಕದಾದದ್ದೆಲ್ಲವೂ ಬಹಳ ಹೊಳಪಿನಿಂದ ಕೂಡಿತ್ತು. ಆದರೆ ಯೌವನದೊಳಗೆ ಅಂತಹ ಚಿಕ್ಕತನ ಅಥವಾ ಸಣ್ಣ ವಿಚಾರಗಳನ್ನು ನಾವು ಇಟ್ಟುಕೊಂಡ್ರೆ ನಡೆಯುವುದಿಲ್ಲ, ಅದರ ಬಣ್ಣ ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ವ್ಯಾಪ್ತವಾದ ಬಾನಿನಂತೆ ವ್ಯಾಪ್ತವಾದ ನಮ್ಮ ಜೀವನದಲ್ಲಿ ನಕ್ಷತ್ರಗಳಂತೆ, ನಕ್ಷತ್ರ ಎಷ್ಟಿರ್ತದೆ, ಸಣ್ಣ ಸಣ್ಣದಿರ್ತದೆ. ಚಿಕ್ಕ ಚಿಕ್ಕತನ ನಮ್ಮಲ್ಲಿ ಏನಿದೆಯಲ್ಲ ಅವು ಬಾಲ್ಯದಲ್ಲಿ ಹೊಳಪಿತ್ತು, ಆದರೆ ಯೌವನದಲ್ಲಿ ಅವುಗಳಿಗೆ ಹೊಳಪಿಲ್ಲ. ಅವುಗಳನ್ನೆಲ್ಲ ಜಾರಿ ಹೊರಗೆ ಕಳಿಸು. ತಮಸ್ಸು, ಕತ್ತಲೆ ನಿನ್ನ ಜೀವನದಲ್ಲಿ ಏನಿದೆಯಲ್ಲ ಅದೆಲ್ಲ ಸೋರಿ ಹೋಗಲಿ. ನೀನು ನಿನ್ನ ವ್ಯಾಪ್ತವಾದ ಜೀವನವೆಂಬ ಬಾನಿನ ಬಣ್ಣವನ್ನ ಕಾಣು ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮಿಗಿಲು ಅಂತ ಬಳಸ್ತಾರಲ್ಲಿ. ಮಿಗಿಲು ಬದಲಾಗ್ಯದ ಬಣ್ಣ ಅಂತ, ಮೊದಲಿದ್ದಂಗೆ ಇಲ್ಲ, ಮಿಗಿಲಾಗ್ಯದ. ಅದನ್ನ ಆ ರೀತಿಯಾಗಿ ಅವ್ರು ಹೇಳ್ತಾರೆ. ಹೇಳಿ ಇವ್ರದ್ದೊಂದು ಸ್ಪೆಷಾಲಿಟಿ ಏನಂತಂದ್ರೆ, ನಾವು ಯಾವುದು ಇದು ಋಣಾತ್ಮಕವಾದ ಪದ ಅಂತ ನಾವು ಯಾವುದನ್ನ ಅಲ್ಲೆಗಳಲ್ಲಿ ಬಿಡ್ತೀವಿ, ಅದನ್ನವರು ಗುಣಾತ್ಮಕವಾಗಿ ಹೆಂಗೆ ಬಳಸಬೇಕು, ಹೆಂಗೆ ಓದಬೇಕು ಅಂತಂದು ನಮಗೆ ಕಲಿಸ್ಕೊಡ್ತಾರೆ. ಬೇಟೆಗಾರ ಅಂತ ಅಂದ್ರೆ ನಮಗೆ ಕಲ್ಪನಾ ಬರೋ ನೆಗೆಟಿವ್ ಸೆನ್ಸ್ ಬಂದ್ಬಿಡ್ತದೆ. ಇವರು ಕತ್ತಲೆಯನ್ನು ಬೇಟೆಯಾಡುವವ ಅಂತ ಹೇಳಿಬಿಡ್ತಾರೆ. ತಮಸ್ಸನ್ನು ಹೊಡೆಯುವಂತಹ ರಾಕ್ಷಸ ಅಂತಂದ್ರೆ ನಾವು ರಾಕ್ಷಸನ್ನು ಡಿಸ್ಪೆಕ್ಟ್ ಮಾಡಲಿಲ್ಲ, ಯಾಕಂದ್ರೆ ನಾವು ಕತ್ತಲೆಯನ್ನು ಅಜ್ಞಾನವನ್ನು ಹೋಗಿಸ್ತಿರತ್ತಾನಪ್ಪ ಅಂತಂದ್ರೆ. ಇಲ್ಲಿ ಮಾಡ್ಲಿಕ್ಕೆ ಅಂದ್ರೆ ಬೇಟೆ ಆಡ್ಲಿಕ್ಕತ್ತಾನೆ, ಯಾವುದನ್ನ ಕತ್ತಲೆಯನ್ನ ಬೇಟೆ ಆಡ್ಲಿಕ್ಕತ್ತಾನ. ಆ ಬೇಟೆಗಾರ ಬಂದಾನ. ಈ ಬೆಳಕನ್ನೇ ಬೇಟೆಗಾರ ಅಂತ ಹೋಲಿಸಿ ಬರೆಯುವಂತ ತುಂಬಾ ಸುಂದರವಾದ ವರ್ಣನೆ ಎರಡನೇ ಪದ್ಯದಲ್ಲಿ ಹೇಳುತ್ತಾರೆ. ನಿಶೆ ಇಳಿದ ಉಷಯ ಎಡೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು,
ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಕೊನೆಯ ಲೈನ್ ಅಂತೂ ಅವರ ಇಡೀಯಾದ ಸಾಹಿತ್ಯದ ಪಾರಮೇಷ್ಟ್ಯವನ್ನು ತೋರಿಸುವಂಥದ್ದು. ಪ್ರಾಯ ಹಿಂಗ್ ಬೇಂದ್ರೆಯವರನ್ನು ಬಿಟ್ಟರೆ ಮತ್ತೊಬ್ರು ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕನ್ನಡವೇ ಇಲ್ಲ ಬೇಂದ್ರೆಯವರಿಲ್ಲ ಅಂತಂದ್ರೆ ಅನ್ನೋದು ಸತ್ಯ. ಇದನ್ನ ನೋಡಿದ್ರೆ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಒಂದೇ ಲೈನಿನಲ್ಲಿ 3 ಘಟ್ಟಗಳಲ್ಲಿ ತುಂಬಿ ಅಂತ ತೋರಿಸುವುದು. ಇದು ಶಬ್ದ ಸೌಂದರ್ಯ ಆದ್ರೆ ಅದರ ಅರ್ಥ ಸೌಂದರ್ಯವೂ ಅಷ್ಟೇ ಇದೆ. ನಿಶೆ ಇಳಿದ ಉಷೆಯ, ಈ ರಾತ್ರಿ ಕಳೆದು ಬೆಳಗಾಗುವಂತಹ ಪ್ರಸಂಗ ಅದು ಮತ್ತೆ ನಮ್ಮ ಯೌವನಕ್ಕೆ ಜೋಡಿಸ್ತಾರೆ. ಅಲ್ಲಿ ನಿಶೆ ಅನ್ನೋ ಪದ ನೋಡ್ರಿ ಹೆಂಗದ. ಇದು ಕತ್ತಲೆ ಇಳಿದು ಬಂದಿರುವಂತ ಈಗ ತಾನೇ ಬಂದಿರುವಂತ ಬೆಳಕು ಅಂತೂ ಆಗ್ತದ. ನಿಶೆ ಅಂತ ನೀವು ತಗೊಂಡ್ರೆ ನಶೆ ಆಗಿದೆ ಅಂತ ಹೇಳ್ತೀವಲ್ಲ, ಟಾಕ್ಸಿಕೇಟ್ ಆಗಿ ಯಾವ್ದ್ರದ್ದು ಒಂದು ಪ್ರಭಾವದಾಗ ಬಿತ್ತು ಅಮಲು ಇರಿಸ್ಕೊಂಡಿವ. ಅಮಲು ಅನ್ನೋ ಅರ್ಥ ತಗೊಂಡ್ರು ಇದು ಲೈನ್ ಜಸ್ಟಿಫೈ ಮಾಡ್ತದ. ಬರೀ ರಾತ್ರಿ ಕಳೆದು ಹಗಲಾಯ್ತು ಅನ್ನುವಂಥ ಲೈನ್ ತಗೊಂಡ್ರು ಅದು ಜಸ್ಟಿಫೈ ಮಾಡ್ತದ. ಅಂಥದ್ದು ಅಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಯಾವ್ದ್ಯಾವ್ದ್ರದ್ದು ಅಮಲೊಳಗೆ ಬಿದ್ದಿರ್ತೀವಿ, ಅಂದ್ರೆ ಫ್ಯಾಂಟಸಿ ವರ್ಲ್ಡ್ನ ಬದುಕ್ತಿರ್ತೀವಿ, ರಿಯಾಲಿಟಿ ಬಂದಿರಂಗಿಲ್ಲ. ಸೊ ರಿಯಾಲಿಟಿಗೆ ಬರ್ರಿ ಅಂತ ತೋರಿಸ್ತಾರ. ರಿಯಾಲಿಟಿಗೆ ಬರ್ರಿ ಅಂತ ತೋರಿಸಿದಾಗ ಅವ್ರು ಹೇಳೋ ರೀತಿ ಹೆಂಗದ ಅಂತಂದ್ರೆ ಉಷೆ ನಿಶೆ ಇಳಿದು ಬಂದದ ಹೆಂಗ್ ಕಾಣ್ಲಿಕ್ಕೆ ಅನ್ನೋದ ಅಂತ ಮುಂದೆ ಹೇಳ್ತಾರೆ. ಅದು ಆ ಒಂದು ಪ್ರಸಂಗ ಜಸ್ಟ್ ಸನ್ರೈಸ್ ಆದಂತ ಒಂದು ಪ್ರಕೃತಿ ಅದ, ಅದು ಕಣ್ಣಿಗೆ ಹೆಂಗ್ ಕಾಣ್ತದ, ಯಾವ ರೀತಿಯಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಆಸುಪಾಸು ಕಾಣುವಂತಹ ಯಾವುದನ್ನ ಹೋಲಿಸಿದ್ರೆ ಇದನ್ನ ನಾವು ಒಳಗೆ ಇಳಿಸ್ಕೋಬಹುದು ಅನ್ನೋದನ್ನ ಅವರು ಮುಂದೆ ಅದನ್ನ ಹೇಳ್ತಾರೆ. ಹೆಂಗದ ಅಂತಂದ್ರೆ ಚಿಕ್ಕ ಮಕ್ಕಳ ನಗೆ, ಈಗ ತಾನೇ ಹುಟ್ಟಿರುವಂತಹ ಮಕ್ಕಳು 1 ತಿಂಗಳದ್ದು 2 ತಿಂಗಳ ಮಂದ ಹಲ್ಲು ಬಂದಿರಂಗಿಲ್ಲ ಅಥವಾ 1-2 ಹಲ್ಲು ಬಂದಿರ್ತಾವ, ಅವು ನಕ್ರದ ಸೌಂಡ್ ನಮಗೆ ಈಗ ಎಷ್ಟೋ ಮಂದಿ ನೋಡೋರಿಗೆ ಅನ್ಸಿರ್ತದ. ಅದು ನನ್ನ ಕಿವಿ ಒಳಗೆ ಅದು ಕಲರವ ಬರ್ಲಿರ್ತದೆ. ಚಿಕ್ಕ ಮಕ್ಕಳು ನಗೋದು ಕಲರವ ಹೆಂಗ್ ನಗ್ತಾವವು ಅಂತ. ಅದು ಯಾರಿಗಾದ್ರೂ ಅವರನ್ನು ಹೇಟ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಮಕ್ಕಳ ಹತ್ರ ಬೈಯೋದು ನೋಡಿವಿ ನಾವು. ಮಕ್ಕಳ ನಕ್ರ ಯಾರು ಕಿರಿಕಿರಿ ಮಾಡ್ಕೊಳ್ಳೋಂಗಿಲ್ಲ ಸಾಮಾನ್ಯವಾಗಿ. ಅಂದ್ರೆ ಎಳೆ ನಗೆ, ಚಿಕ್ಕ ಮಕ್ಕಳ ಎಳೆಯಾದ ನಗಿನ ಹಾಲಲ್ಲೂ ಬಂದಿರಂಗಿಲ್ಲ. ಅಂತಹ ನಗೆಯನ್ನು ಅದರ ಬಗ್ಗೆ ಕೇಳಿದಾಗ ಹೆಂಗ ಮನಸ್ಸು ಸೂದಿಂಗ್ ಅಂತೀವಲ್ಲ, ಆಹ್ಲಾದಕರ ಆಗ್ತದ. ಹಂಗ ಇದನ್ನ ನೋಡಿದಾಗ, ಈ ಪ್ರಕೃತಿಯಲ್ಲಿ ಆಗುವ ಈ ಬದಲಾವಣೆಯನ್ನು ನೋಡಿದಾಗ ಆಗ್ತದೆ. ಇದಕ್ಕೆ ಯಾರೂ ಕೂಡ ತಲೆದೂಗದೆ ಇರಂಗಿಲ್ಲ. ಅಯ್ಯೋ ಮತ್ ಮುಂಜಾನೆ ಆತಪ್ಪ ಅಂತ ಯಾರು ಅನ್ನಂಗಿಲ್ಲ. ಕತ್ಲೆ ಆತು, ಕರೆಂಟ್ ಹೋತು ಅಂತ ನಾವು ಅನ್ಬೋದು. ಕರೆಂಟ್ ಬಂತು ಅಂತಂದ್ರೆ ಖುಷಿ ಇರ್ತದೆ. ಮತ್ ಕರೆಂಟ್ ಬಂತಪ್ಪ ಅಂತ ಯಾರು ಹಿಂಗ ಅನ್ನಂಗಿಲ್ಲ. ಹಂಗ ಯಾರೂ ಕೂಡ ಏನಂತಾರ ಅದರ ಬಗ್ಗೆ ತಾತ್ಸಾರ ಮಾಡದೇ ಇರುವಂತಹ ಒಂದು ಸಿಚುವೇಶನ್ ಅದು. ಅಂತಹ ಒಂದು ಮಿಗಿಲು ಚೇಂಜ್ ಆಗ್ಯದ, ಬಣ್ಣ ಚೇಂಜ್ ಆಗ್ಯದ ಬಾನಿಂದು ಅಂತ ಹೇಳಿ. ಅದರಂತೆ ಯೌವನವು ಕೂಡ ಅನೇಕ ನಿಶಾಗಳಂತ, ಅಂದ್ರೆ ಬೇರೆ ಬೇರೆ ಫ್ಯಾಂಟಸಿ ಅಂತ ಹೇಳಿದ್ರಲ್ಲ, ಆ ವಿಚಾರಗಳಿಂದ ಬೇರೆ ಬೇರೆ ಫ್ಯಾಂಟಸಿಗಳಿಂದ ನಾವು ಕೂಡಿರುತ್ತೇವೆ. ಅದೆಲ್ಲ ಮುಗಿದು ಒಂದು ಉಷೆ ಅಂದ್ರೆ ಒಂದು ಪ್ರಬುದ್ಧತೆ ಬರುವಂತಹ ಸಂದರ್ಭ, ಒಂದು ವೈಚಾರಿಕ ಶಕ್ತಿ ನಮ್ಮಲ್ಲಿ ಬರುವಂತಹ ಘಟ್ಟ, ಅದು ಯೌವನ. ಇದು ಹೆಂಗಿದೆ ಅಂತಂದ್ರೆ ಇದು ಯಾರು ತಾತ್ಸಾರ ಮಾಡೋದಿಲ್ಲ. ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿ, ಎಲ್ಲರೂ ಕೂಡ ಅದ್ರ ಕುರಿತಾದ ಅದನ್ನ ನೋಡಿ ಖುಷಿ ಪಡೆದೇ ಇರ್ಲಿಕ್ಕೆ ಆಗೋದೇ ಇಲ್ಲ. ಸೋತ್ ಬಿಡ್ತೀವಿ ನಾವು. ಇದರ ಅಗೇನ್ಸ್ಟ್ ಏನಾದ್ರೆ ಮಾಡ್ಬೇಕು, ನಾನು ಇದ್ರ ಹೊರತಾದ ವಿರುದ್ಧವಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ಬೇಕಂದ್ರೆ ಆಗೋದೇ ಇಲ್ಲ. ಸೋತ್ ಬಿಡ್ತೀವಿ. ಅದು ಸೋತು ಹೆಂಗಾಗ್ತದ ಅಂತಂದ್ರೆ ನಾವು ಫ್ಯಾಂಟಸಿ ಅಂತ ಮಾತಾಡ್ಲಿಕ್ಕಿದ್ವಲ್ಲ, ಅದೇ ರೀತಿಯಾದ ಎಲ್ಲ ಚಿಕ್ಕ ಹುಡುಗರೆಲ್ಲರೂ ನಾವು ಯಾವಾಗ ದೊಡ್ಡವರಿದ್ದೀವಿ ಅಂತ ಅನಿಸ್ಕೊಳ್ಳಿಕ್ಕಂತ ಹೇಳಿ ಹೆಂಗ ಅಪೇಕ್ಷೆ ಪಡ್ತಿರ್ತಾರಲ್ಲ, ಹಾಗೆ ಅದರ ಮೇಲೆ ಎಂದೂ ಯಾರಿಗೂ ತಾತ್ಸಾರ ಇಲ್ಲ. ಅದನ್ನ ಅನುಭವಿಸುವ ವಿದ್ಯೆ ಆ ಮಟ್ಟದ ಅಲ್ಲಿ ಆ ಅವಸ್ಥೆಯೊಳಗಿರುವಂತಹ ಜನರಿಗೂ ಅದು ಇಲ್ಲ. ಅಂದ್ರೆ ಶೈಶವದಿಂದ ಬಾಲ್ಯದಿಂದ ಯೌವನಕ್ಕೆ ಬಂದಂತವರಿಗೂ ಅದು ಇಲ್ಲ. ಅದನ್ನ ನೋಡುತ್ತಾ ಇರುವ ಪೋಷಕರಿಗೆ, ಪಾಲಕರಿಗೂ ನನ್ನ ಮಗ ಯೌವನದಲ್ಲಿ ಬಂದಿದ್ದಾನೆ ಅನ್ನುವ ಖುಷಿನೇ, ತಾತ್ಸಾರ ಇಲ್ಲ. ಇಂಥ ಸಮಯದಾಗ ಇದು ಯಾವ ಜಾವ ಅಂತಂದ್ರೆ ನಾವು ಕನಸು ಕಾಣುವಂತಹ ಒಂದು ಸಮಯ. ನೀವು ಸಮಯದೊಂದು ತಗೊಂಡ್ರೆ ರಾತ್ರಿ ಅಂದ್ರೆ 3-4 ಗಂಟೆ ಒಳಗೆಲ್ಲ ನಮ್ಗೆ ಜೋರ್ ನಿಂತೆತ್ತಿ ಮಸ್ತ್ ಕನಸು ಕಾಣ್ತಿರ್ತೀವಿ. ಅರುಣೋದಯ ಆಗ್ತಿರ್ತದೆ. 5-5:30 ತನ ಮಸ್ತ್ ಕನಸನ್ನ ಏನೇನೋ ಕಾಣ್ತಿರ್ತೀವಿ. ನಾವು ದೊಡ್ಡವರಾಗಿದ್ದು ಕಾಣ್ತಿರ್ತೀವಿ, ವಾಪಸ್ ಸಣ್ಣವರಿದ್ದು ಕನಸು ಕಾಣ್ತಿರ್ತೀವಿ. ಅವು ಯಾವೂ ವಾಸ್ತವಕ್ಕೆ ಹತ್ತಿರವಾದಂತ ಇರಂಗಿಲ್ಲ. ಅದಕ್ಕೆ ಅವ್ರು ಬರೀತಾರೆ. ಅಂಥ ಟೈಮ್ನಾಗ ಏನಾಗಿತ್ತು ಅಂತಂದ್ರೆ, ಇಷ್ಟೆಲ್ಲ ನಡೆದಾಗ ಜಗವು ಸೋತಿರಲು ಕಣ್ಣಿದಿರು ಒಂದು ಕನಸು ಕಟ್ಟಿತ್ತು. ಕನಸು ಕಟ್ಟುದಂದ್ರೆ ಏನು? ಅದು ಒಡಿಲಿಕ್ಕೆ ಕಟ್ತದೆ. ಅದು ಯಾವ ಕನಸು ಕೂಡ ಕನಸಿನಾಗೆ ನಾವೆಲ್ಲ ಜೀವನ ಸಾಗಿಸ್ಬಿಟ್ಟೆ ಅಂತ ಅಲ್ಲಿಗೆ ಬರಂಗಿಲ್ಲ. ಅದು ಕಾರ್ಯಪ್ರವೃತ್ತತೆ ಮಾಡೋಕೆ ಪ್ರೇರೇಪಣೆ ಆಗುವಂತ ಕೆಲವೊಂದಿಷ್ಟು ಕನಸಿತ್ತು ಅಂತ ನಾವು ಎದ್ದು ಕೂಡ ಅದಕ್ಕೆ ಪ್ರವೃತ್ತರಾಗ್ತೀವಿ. ಬಟ್
ಮೆಜಾರಿಟಿ ಹೆಚ್ಚಾನೆಚ್ಚು ನಾವು ಕನಸನ್ನು ನಮಗೆ ಏನು ಮಾಡಬೇಕಾಗ್ಯದ ಅಂತ ಅನ್ಕೊಂಡಿರ್ತೀವಲ್ಲ ಅದು ಆಗ್ತದೋ ಇಲ್ಲ ನಮಗೂ ಗೊತ್ತಿರಂಗಿಲ್ಲ, ಯೋಗ್ಯತೆ ಅದನ್ನು ನಮಗೂ ಗೊತ್ತಿರಂಗಿಲ್ಲ. ಅದನ್ನ ವಿಲಕ್ಷಣವಾದದ್ದೇ ಅಲ್ಲಿ ನಾವು ನೋಡುವಂತ ವಿಲಕ್ಷಣವಾದದ್ದು ನೋಡ್ತೀವಿ. ವಾಸ್ತವತೆಗೆ ಹತ್ತಿರವಿಲ್ಲ ದೂರವಿರುವಂತದ್ದನ್ನೇ ನಾವಲ್ಲಿ ನೋಡ್ತಿರ್ತೀವಿ. ಅಂಥದೊಂದು ಕನಸು ಕಂಡಿತ್ತು, ಬಿದ್ದಿತ್ತು, ನಾವು ಕಾಣಿಸ್ಕೋತ ಮಕ್ಕೊಂಬಿಟ್ಟಿವಿ. ಅಂದ್ರೆ ಬಾಲ್ಯ ಏನಿತ್ತಲ್ಲ ಅದು ಹಿಂಗಿತ್ತು. ಅವಾಗ ನಾವು ಕೇಳಿದ್ರೆ ನಾ IAS ಆಗ್ತೀನಿ, ನಾ ಪೊಲೀಸು ಆಗ್ತೀನಿ, ನಾ ಕಳ್ಳು ಆಗ್ತೀನಿ, ನಾ ಬ್ಯಾಂಕಿಗೆ ಹೋಗ್ತೀನಿ, ಡಾಕ್ಟರ್ ಪೇಷಂಟ್ ಆಗ್ತೀನಿ ಅಂತ ಹಿಂಗಿರುತ್ತೆ. ಅದು ಇದು ನಾನು ಏನಂತಾರೆ ಲೇಮ್ಯಾನ್ ಎಕ್ಸಾಂಪಲ್ ಅಂತ ಈ ವರ್ಣನೆಗಳನ್ನು ಕೊಡ್ಲಿಕ್ಕತ್ತೀನಿ. ಇದ್ರ ಗೂಢಾರ್ಥ ಮತ್ತು ಇದು ಒಂದೇ ಲೈನ್ ಮೇಲೆ ನಾವು ಮತ್ತೆ 4 ತಾಸು ಮಾತಾಡ್ಬೋದು. ಹಂಗ ಇದ್ದಾಗ ಎಬ್ಬಸ್ಬೇಕಲ್ಲ ಯಾರಿಗೆ, ನಮಗ ಗೊತ್ತಾಗಿಲ್ಲ ಕೋಳಿ ಕೂಗುದು ಅದೆಲ್ಲ ಯಾಕೆ ಬಂದ ಅಂತ ನಿಮ್ಗೆ ಆಗ್ಯದಪ್ಪ, ಹಿಂಗ ಮುಂಜಾನೆ ಆಗ್ಯದ, ಈಗ ಹೇಳುವಂತ ಸಮಯ ಸಾಕಿನ ಅಂತಂದಾಗ ಸಾಮಾನ್ಯವಾಗಿ ಮೊದಲನೇ ಲೈನ್ ಹೆಂಗ್ ಬಂತು, ಏಳು ಚಿನ್ನ ಬೆಳಗಾಯ್ತು ಅಣ್ಣ ಅಂತ ಯಾರು ಎಬ್ಬಸ್ಲಿಕ್ಕತ್ತಾರ. ಪ್ರಕೃತಿ ಎಂಬ ತಾಯಿ ಎಬ್ಬಸ್ಲಿಕ್ಕತ್ತಾಳ ಅಂತ ನೀವು ಪರಿಭಾವಿಸಿದ್ರೆ ಅವಳು ಹೇಳಲಿಕ್ಕತ್ತಾಳ. ಅವಳ ಕೂಗು ನಮ್ಮ ಕಿವಿಗೆ ಬಿತ್ತು. ಮಕ್ಕಳಿರ ಕೇಳಿ ರಸ ಕುಡಿಯಲ್ಲಿ ಹೇಳಿ ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಲೈನ್ ಸ್ವರಸ್ ಇವ್ರು ಹೇಳ್ತಾರೆ ಅಂದ್ರೆ 7 ರೂಪಾಯಿನ ಹುಸಿ ನಿದ್ದೆ, ಅದು ನಿದ್ದೆ ಇರಂಗಿಲ್ಲ, ನಾವು ಸುಮ್ಮನೆ ಹೊಳ್ಳಾಡ್ತಿರ್ತೀವಿ, ಕನಸು ಕಾಣೋದ ಅನ್ನೋದಕ್ಕೆ ನಾವು ಕಣ್ಣು ಮುಚ್ಚಿರ್ತೀವಿ. ಸೊ ಅದು ಹುಸಿ ನಿದ್ದೆ, ಹುಸಿ ನಿದ್ದೆ, ಸುಳ್ಳೆ ನಿದ್ದೆ ಮಾಡ್ಲಿಕ್ಕೆ ನಾಟಕ ಮಾಡ್ಲಿಕ್ಕೆ ನಂಗ ಮಾಡೋದು, ಮಲಗಿದ ಥರ ಮಾಡೋದು. ಸೊ ಸಾಕು ಹೇಳ್ರಿ ರಸ ಕುಡಿಯಲಿ ಹೇಳಿ ಅಂತ. ರಸ ಮುಂಜಾನೆ ಕೂಡ ನಾವು ಏನ್ ಮಾಡ್ತೀವಿ, ಎಲ್ಲರೂ ನಮ್ಮ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಂಡು ಎಲ್ಲರೂ ನೀರು, ಬಿಸಿ ನೀರು, ಹಾಲು, ಚಹಾ ಏನೋ ಕುಡಿತಿರ್ತಾರೆ. ಆ ಒಂದು ಇದ್ರಾಗ ಹೇಳ್ಯಾರ ಅದನ್ನ ಕುಡಿಲಿಕ್ಕೆ ಅದಕ್ಕರೆ ಹೇಳ್ರಿ. ಅದೊಂದು ಆಸೆ ಹುಟ್ಟಿದಂಗೆ ನಿಮಗೆ ಲೇಟ್ ಆಗ್ತದೆ ನೋಡು, ತಿನ್ಲಿಕ್ಕೇನು ಕೊಡಂಗಿಲ್ಲ, ಕುಡಿಲಿಕ್ಕೇನು ಕೊಡಂಗಿಲ್ಲ, ಹಂಗೆ ಹೋಗ್ಬೇಕಾಗ್ತದೆ ನೋಡು, ಲಘು ಹೇಳು ಅದಕ್ಕರೆ ಅಂತಂತ ಹೇಳದಂತಾರೆ ತಿಳ್ಕೊರಿ, ಚಬಸಾರ ಅಂತ ತಿಳ್ಕೊರಿ. ಅಥವಾ ಈ ಟೈಮ್ನಾಗೆ ಇವೆಲ್ಲ ಕುಡಿಯಬೇಕಪ್ಪ, ಏನೋ ಒಂದು ಹೆಲ್ದಿ ಎನರ್ಜಿ ಡ್ರಿಂಕ್ ಏನೋ ಬರ್ತದೆ ನಿನಗೆ, ಮುಂದಿನ ದಿನ ಸರಾಗವಾಗಿರ್ತದೆ ಅಂತ ಹೇಳ್ದಂಗೆ. ಯೌವನಕ್ಕೆ ತಗೊಂಡ್ರಿ ಅಂತಂದ್ರೆ, ಯೌವನದಾಗ ನೀವೇನರೇ ಕೆಲಸ ಮಾಡಿದ್ರಿ ಅಂತಂದ್ರೆ ಜ್ಞಾನಾರ್ಜನೆಗಾಗಿಯೇ ಮಾಡ್ರಿ, ದೇಹಾರ್ಜನೆಗಾಗಿಯೇ ಮಾಡ್ರಿ, ಅದು ಮುಂಬರುವ ಎಲ್ಲಾ ದಿನಮಾನಗಳಲ್ಲೂ ನಿಮಗೆ ಸಾಥ್ ಕೊಡ್ತದೆ. ಹೆಂಗೆ ನಾವು ಮುಂಜಾನೆ ಹಚ್ಕೊಳ್ಳೆ ಒಂದು ಚಹಾ ಕುಡಿದ್ರು, ಒಂದು ಕಾಫಿ ಕುಡಿದ್ರು ಇಡೀ ದಿನ ನಮಗೆ ಫುಲ್ ಪ್ರಫುಲ್ಲತೆಯಿಂದ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತದಂತ ಎಷ್ಟೋ ಮಂದಿಗೆ ಅದು ಪರ್ಸೆಪ್ಷನ್ ಅದನ್ನು. ಅದೇ ರೀತಿ ಯೌವನದಾಗ ನೀವೇನಾರ ರಸ ಕುಡಿದ್ರಿ ಅಂತಂದ್ರೆ ಆ ಯೌವನಾವಸ್ಥೆಯ ಇಡೀ ರಸವನ್ನ ಹಿಂಡಿ ಅದನ್ನು ಸಂಪೂರ್ಣವಾಗಿ ನೀವು ಆಪೋಷಣ ತಗೊಂಡು ಅಲ್ಲಿ ಏನು ಮಾಡಬೇಕು ಆ ಕರ್ಮಗಳನ್ನ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡಿದಿರಿ ಅಂತಂದ್ರೆ ನಿಮಗೆ ಇಡೀ ದಿನ ನಿಮ್ಮ ಜೀವನದ ರಾತ್ರಿ ಆಗುವವರೆಗೂ ನಿಮ್ಮ ಎಂಥೂಸಿಯಾಸಮ್, ಪ್ರಫುಲ್ಲತೆ, ಚೈತನ್ಯ ಅನ್ನುವಂಥದ್ದು ಒಂದು ಗೂಢಾರ್ಥ, ಚೈತನ್ಯದಿಂದ ನಿಮ್ಮನ್ನದು ಮುಂದೆ ಕರ್ಕೊಂಡು ಹೋಗ್ತದೆ. ಇದೆಲ್ಲ ನೋಡಿನೇ ರಸವೇ ಜೀವನ, ರಸವೇ ಜೀವನ ಬೇಂದ್ರೆ ಅವರ ಮೇನ್ ಕೋಟ್ಗಳಲ್ಲಿ ಅದು ಒಂದು ರಸವೇ ಜೀವನ. ಇಡೀ ಜೀವನದ ಮುಖ್ಯವಾದ ಘಟ್ಟ ಅದು ಯೌವನ. ಹೀಗಾಗಿ ಅಲ್ಲಿ ನಾವು ಮಾಡುವಂತಹ ಕಸರತ್ತು, ಅಲ್ಲಿ ನಾವು ಮಾಡುವಂತಹ ಕಾರ್ಯಗಳೇ ನಮ್ಮ ಇಡೀ ಜೀವನವನ್ನು ರೂಪಿಸುವಂತಹದ್ದು. ಅದಕ್ಕೆ ಅವ್ರು ಹೇಳಿದಂತೆ ವಿದ್ಯಾರ್ಜನೆಯಾಗಲಿ, ದೇಹದ ಅರ್ಜನೆ ಆಗಲಿ, ಅಥವಾ ಬೇರೆ ಉಳಿದ ಯಾವುದೇ ಕಾರ್ಯಗಳನ್ನು ನೀವು ಮಾಡೋದಾಗಲಿ, ಬೌದ್ಧಿಕವಾಗಿ ಅಥವಾ ಶಾರೀರಿಕವಾಗಿ ನಾವು ಮಾಡುವ ಸಕಲ ಕಾರ್ಯಗಳ ಒಂದು ಮುಖ್ಯ ಘಟ್ಟ ಅದು ಯೌವನ. ಅದಕ್ಕೆ ನೀವು ಸನ್ನದ್ಧರಾಗಿ ಹುಸಿ ನಿದ್ದೆಯನ್ನ ಸಾಕು ಮಾಡಿ ಹೇಳ್ರಿ ಅಂತ ಹೇಳಿಸು. ಅವ್ರು ಹೇಳ್ತಾ ಅದಕ್ಕೆ ಹೇಳ್ತಾರು, ಬಾಳು ತುಂಬೇದಿದು, ತುಂಬಿರುವ ತನಕ ತುಂಬಿ ಕುಡಿಬೇಕು ಅಂತ ಹೇಳ್ತಾರೆ. ಇದು ದಿರುಕ್ತಿ ಅಂತಾನೆ ಏನ್ರಿ, ಅನುಕರಣವೇ ಏನ್ರಿ, ಏನಂತೀರನ್ರಿ, ಅದು ಒಂದು ಸೌಂಡ್ ಅದ, ರಿದಮ್ ಅದ, ಅದಕ್ಕೊಂದು ಸೌಂಡ್ ಅದ. ಇದು ಈ ಲೈನಿಗೆ ತನ್ನದೇ ಆದ ಪ್ರತಿಯಾದೊಂದು ಧ್ವನಿ ಅದ. ಏನಪ್ಪಾ ಇವರಿಗೆ ಶಬ್ದನೇ ಗೊತ್ತಿರೇನೋ, ಒಂದೊಂದು ಶಬ್ದ 10 ಸಲ ಬರ್ದಾರ, 4 ಸಲ ಬರ್ದಾರ, ಲೈನ್ ಹಂಗಲ್ಲ. ಇದು ಜನದಲ್ಲಿ ಹಿಂಗ್ ಮಾತಾಡುವಾಗ ಎಲ್ಲರೂ ಜನರು ಹಿಂಗೆ ಮಾತಾಡೋದು, ಜನಪದೀಯವಾಗಿನೇ ಬರ್ತದೆ, ಹೆಚ್ಚೆಚ್ಚದ, ಅತಿ ಅದ ಅಂತ ಹೀಗೆ ಮಾತಾಡ್ತಿರ್ತೀವಿ. ಹಂಗ ಈ ಯೌವನ ಅನ್ನುವಂತ ಏನ್ ಫೇಸ್ ಅದ, ಇದು ಈ ಬಿಸಿಯಾಗಿ ನಮಗ್ ಸಂಬಂಧ ಮಾಡಿಟ್ಟಂತಹ ಒಂದು ಪಾಯಸನೋ, ಒಂದು ಕಷಾಯನೋ, ಒಂದು ಚಹಾ ಇದ್ದಂಗ ತುಂಬೇದ, ಬಿಸಿ ಅದ, ಅದು ಅವಾಗಿನೇ ಅದರ ಸವಿಯನ್ನ ತಗೋಬೇಕು. ನಾವು ಬಿಟ್ರಿ ಅಂತಂದ್ರೆ ಹಳಿಸ್ಬಿಡ್ತದೆ, ಅವಾಗ ಏನೂ ಉಪಯೋಗ ಇಲ್ಲ. ನೀವು ಉಪಯೋಗ ಯೌವನ ಆದ್ಮೇಲೆ ನಾನು ಹೋಗಿ ಅರ್ಜನೆ ಮಾಡ್ತೀನಿ ಅಂತಂದ್ರೆ ಯಾವುದೇ ರೀತಿಯಾದ ಪ್ರಕೃತಿ ಸಾಥ್ ಕೊಡಂಗಿಲ್ಲ. ನಿಮಗೆ ಅಲ್ಲಿ ಇಲ್ಲಿ ಅಪವಾದಗಳಿರಬಹುದು, ಆದ್ರೆ ಪ್ರಕೃತಿ ದತ್ತವಾಗಿ ನಿಮಗೆ ಆ ಒಂದು ಅವಕಾಶವೇ ಕಮ್ಮಿ ಆಗೋದು ಬಂದ್ಬಿಡ್ತದೆ. ಹಿಂಗಾಗಿ ಅದು ಹಳಸಿದ ಒಂದು ಊಟವನ್ನ, ಅನ್ನವನ್ನ ತಿಂದ ಹಾಗೆ, ಆ ರೀತಿ ಯೌವನವನ್ನ ವೇಸ್ಟ್ ಮಾಡಿ ಮುಂದೆ ಅದ್ರ ಬಗ್ಗೆ ನಾವು ಸಂತಾಪ ಪಡುವುದು ಹೆಂಗೆ, ಅದು ಇದಕ್ಕೆ ಹೇಳ್ತಾರೆ. ಅದಕ್ಕೆ ಇದನ್ನ ರಸ ಕುಡಿಯಲಿ ಹೇಳಿ ಅಂತ ಹೇಳಿದ್ದಕ್ಕೆ ತುಂಬುಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅನ್ನೋ ರಸ ತುಂಬಿ ಇರುವಂತಹ ಬಾಳು.
ಎಷ್ಟು ಏನು ರಸ, ಏನು ತುಂಬಿ ಕುಡಿಬೇಕು, ಏನು ಕುಡಿಬೇಕು ಅಂತಂದ್ರೆ ನಮ್ಮ ಎದುರಿಗೆ ಸಿಹಿ ನೀರಿನ ಸಾಗರ ಅದ. ನಾವು ಅದರೊಳಗಿಂದ ನಮಗೆ ಬೇಕಾದಂಷ್ಟು ಸಿಹಿ ನೀರನ್ನು ಸಾಗಿಸ್ಬೇಕಾಗಿದೆ ಎಲ್ಲೂ. ನೀವು ಬೊಗಸಿಯಿಂದ ತಗೊಂಡ್ರಿ ಅಂತಂದ್ರೆ ಬೊಗಸಿ ಎಷ್ಟು ಬರ್ತದೆ, ಒಂದು ಸಣ್ಣ ಸೌಂಟಿಂದ ತಗೊಂಡ್ರೆ ಸೌಂಟ್ ಅಷ್ಟು ಬರ್ತದೆ, ಒಂದು ವಾಟಗಾಲ ತಗೊಂಡ್ರೆ ವಾಟಗಾಲ ಅಷ್ಟು ಬರ್ತದೆ, ಒಂದು ತಮ್ಗಿ ತಗೊಂಡ್ರೆ ತಮ್ಗಿ ಎಷ್ಟು ಬರ್ತದೆ, ಬಕೆಟ್ ತಗೊಂಡ್ರೆ ಬಕೆಟ್ ಅಷ್ಟು ಬರ್ತದೆ, ಟ್ರೈನ್ ಅಂತಂದ್ರೆ ಟ್ರೈನ್ ಅಷ್ಟು ಬರ್ತದೆ. ಅದು ಬತ್ತಂಗಿಲ್ಲ. ಆ ಫೇಸ್ನಾಗಿರುವಂತಹ ಚೈತನ್ಯ ಬತ್ತಂಗಿಲ್ಲ. ನಮ್ಮ ಕಡೆ ಇರುವಂತಹ ಪಾತ್ರೆ ಅಂತದ ಅದರ ಅಕಾರ್ಡಿಂಗ್ಲಿ ನಮ್ಮ ಅಷ್ಟು ಸಿಗ್ತದೆ. ಸೊ ನಾವು ನಮ್ಮ ಪಾತ್ರೆಯನ್ನ ದೊಡ್ಡದು ಮಾಡ್ಕೋಬೇಕು ಅವಾಗ. ಅಂದ್ರೆ ನಮ್ಮಲ್ಲಿ ಇರುವಂತಹ ಆಸಕ್ತಿಯನ್ನ, ನಮಗಿರುವಂತಹ ಕಾರ್ಯದ ಶಕ್ತಿ ನಾವು ಅರ್ಥ ಮಾಡಿಕೊಂಡು ಅದನ್ನ ವಿಸ್ತಾರ ಮಾಡಬೇಕು. ಬಾನಿನಗರಕ್ಕೂ ವಿಸ್ತಾರ ಮಾಡಿದಾಗ ಇಡೀ ಒಂದು ಸಮುದ್ರವನ್ನ ಆ ಪೋಷಣೆ ತಗೋಬಹುದು ನಾನು ಅನ್ನುವಷ್ಟು ನಮ್ಮೊಳಗೆ ನಾವು ಅದನ್ನ ಬೆಳೆಸ್ಕೋಬೇಕು. ಅದಕ್ಕೆ ನಾವು ಅರ್ಧ ಗ್ಲಾಸ್ ಕುಡಿದ್ರೆ ಏನು ಉಪಯೋಗ ಆಗೋದು? ಅವಕಾಶ ಇರುವುದು ತುಂಬ್ಲಿಕ್ಕದ. ತುಂಬಿರುವ ರಸ ನಮ್ಮ ಕಡೆ ಇರುವಂತಹ ಪಾತ್ರೆಯೊಳಗೆ ಅದನ್ನು ತುಂಬಿ ಪೂರ್ತಿಯಾಗಿ ಅದನ್ನು ಕುಡಿಬೇಕು. ಕುಡಿಯೋದು ಅಂತಂದ್ರೆ ಅದನ್ನ ಅವಗಾಹನೆಗೆ ತಗೊಂಡು ಅಷ್ಟು ನಾವು ಕಾರ್ಯವನ್ನ ಮಾಡಿ ನಮ್ಮ ಮುಂಬರುವಂತಹ ದಿನಮಾನಗಳನ್ನ ಅಥವಾ ದಿನವನ್ನ ಕಳಿಲಿಕ್ಕೆ ಎಷ್ಟು ಬೇಕು ಅಷ್ಟು ಇಡೀ ಚೈತನ್ಯವನ್ನ ತುಂಬ್ಕೋಬೇಕು, ಬರ್ಕೋಬೇಕು, ನಮ್ಮೊಳಗೆ ಅದನ್ನು ಒತ್ಕೋಬೇಕು ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಅವರು ಈ ಒಂದು ಇದ್ರೊಳಗೆ ಕೊಡ್ತಾರೆ. ನಮಗೆ ಬರೀ ಸಾಮಾನ್ಯ ಭೂಮಿಕೆ ಏನು ಅಂತಂದ್ರೆ, ಒಟ್ಟಾರೆ ಅವರು ಹೇಳಿದಂತಹ ವಿಷಯದ ಸಾರಾಂಶ ಏನು ಅಂತಂದ್ರೆ, ಚೈತನ್ಯ ಎನ್ನುವಂತಹ ರಸವನ್ನ ಹಿಡಿದಿಡಿದುಕೊಳ್ಳುವಂತಹ ಯೌವನದ ಪಾತ್ರೆಯನ್ನ ಒಡಾಸಿಕೊಳ್ಳಬೇಕು ಅನ್ನೋದನ್ನೇ ಬಹಳ ಸುಂದರವಾಗಿ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಇದು ಯೌವನದ ಮುಖ್ಯವಾದ ಘಟ್ಟ. ಇದನ್ನು ಕಳ್ಕೊಂಡಿಂದ ರಿಪೆಂಟ್ ಮಾಡುವುದು ಬೇಡ. ಇದನ್ನ ಕಳೆದುಕೊಳ್ಳದಂತೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನ ಹೆಚ್ಚು ಮಾಡಿ ಅದರಲ್ಲಿ ಚೈತನ್ಯ ರಸವನ್ನು ತುಂಬಿಕೊಳ್ಳೋಣ ಅಂತನ್ನುವ, ಇಡೀ ಬಾಳಿಗೆ ಆಗುವಷ್ಟು ಚೈತನ್ಯ ರಸವನ್ನು ಯೌವನದಾಗ ತುಂಬುವ ಅನ್ನುವಂತ ಅರ್ಥವನ್ನು ಅವ್ರು ಕೊಡ್ತಾರೆ. ಅದು ಕೊಟ್ಟು, ಯಾವಾಗೋ ಕೋಳಿ ಕೂಗಿಯುವುದು ಏಳಿ ತಡಬೇಕೆ ಪಾನ ಕೇಳಿ. ಯಾವಾಗಲೂ ಕೋಳಿ ಕೂಗಿ ಹೋಗ್ಬಿಟ್ಟಿದೆ, ನಾವೇ ತಡ ಮಾಡ್ಲಿಕ್ಕೆ. ಹೀಗಾಗಿ ನೀವು ಬೇಗನೆ ಪಾನಕ್ಕೆ ಹೇಳಿ. ಇದು ಯಾರಿಗಂತಂದ್ರೆ ಇಷ್ಟಾಗಿನೂ ಯಾರು ಇನ್ನೂ ಎದ್ದಿಲ್ಲ, ಯೌವನಕ್ಕೆ ಬಂದು ಒಂದಿಷ್ಟು ಸಮಯ ಆಗ್ಯದ, ನಿದ್ದೆ ಮಂಪರಲ್ಲಿ ಅಥವಾ ಹುಸಿ ನಿದ್ದೆಯಲ್ಲಿ ಯಾರ್ಯಾರು ಇದ್ದಾರೆ. ಈಗ ಅದೇ ಅಲ್ರಿ, ಒಂದೇ ಸಲಕ್ಕೆ ಎಲ್ಲರೂ ಹೇಳಂಗಿಲ್ಲ, 2 ಸಲ 3 ಸಲ 4 ಸಲ ಹೇಳ್ಬೇಕಾಗ್ತದೆ, ಆಮೇಲೆ ನೀರು ಬಸ್ಬೇಕಾಗ್ತದೆ, ಆಮೇಲೆ ಬಂದು ಒದ್ದೆ ಬಸ್ತಾರೆ, ಇವೆಲ್ಲ. ಸೊ ಅದಕ್ಕೆ ಅವ್ರು ಹೇಳಿಕತ್ತಾರೆ, ಇನ್ನೂ ಯಾರು ಎದ್ದಿಲ್ಲಲ್ಲ, ಯಾವಾಗೋ ಕೋಳಿ ಹೋಗ್ಬಿಟ್ಟದ, ಅಂದ್ರೆ ಯಾವಾಗೋ ಆಗ್ಬಿಟ್ಟದ ಮುಂಜಾನೆ, ಉಳಿದವರೆಲ್ಲ ಕಾರ್ಯಪ್ರವೃತ್ತರಾಗ್ಬಿಟ್ಟಾರ, ಪ್ರಕೃತಿ ತನ್ನ ಪಾಡಿಗೆ ತಾನು ಕಾರ್ಯ ಮಾಡ್ಲಿಕ್ಕೆ, ಹಕ್ಕಿಗಳೆಲ್ಲ ಆಹಾರಕ್ಕಾಗಿ ಅರಸ್ಲಿಕ್ಕೆ ಹೋಗ್ಬಿಟ್ಟಾವ. ಅನೇಕ ಪ್ರಸಂಗ ಅಲಾರಾಮ್ಗಳು ಎಷ್ಟೋ ಹೋಗ್ಬಿಟ್ಟು ಜೀವನದ ಅಲಾರಾಮ್ಗಳು ಕೂಡ ಎಷ್ಟೋ ಆಗಿ ಹೋಗಿದ್ದು ಎಚ್ಚರವಾಗದೆ ಮಲಗಿರುವಂತಹ ಜನರಿಗೆ ಮತ್ತೆ ಬಡದೆ ಬಸ್ಲಿಕ್ಕೆ ಯಾವಾಗೋ ಕೋಳಿ ಕೂಗಿರುವುದು ಹೇಳಿ ತಡಬೇಕೆ ಪಾನ ಕೇಳಿದ್ರೆ ನಿಮಗೇನು, ನಿಮಗೆ ರಸ ಕುಡಿಲಿಕ್ಕೆ ಏನೇನು ಬೇಕು, ಫ್ರೆಶ್ ಆಗ್ಲಿಕ್ಕೆ ಏನೇನು ಬೇಕು ಅದನ್ನ ಕೇಳಿ ಅಂತ ಮೇಲ್ನೋಟಕ್ಕೆ ಹೇಳ್ದಂಗ ಚೈತನ್ಯ ರಸವನ್ನ ಕುಡಿಲಿಕ್ಕೆ ಅಂತ ಹೇಳಿ ಅಂತ. ಈಗ ಅಗಳೆ ತುಂಬಿ ಬಾಳು ಒಳಗ ನಾವು ಮಾತಾಡಿದ ಹಾಗೆ ಆ ಒಂದು ರಸವನ್ನ, ಆ ಒಂದು ಪಾನವನ್ನ ಕೇಳಿ ಪಡ್ಕೋರಿ ಅಂತ. ಇನ್ನೊಂದ್ಸಲ ಪ್ರಕೃತಿಯಿಂದ ಕೇಳಿ ಪಡ್ಕೋರಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಇದು ಲೌಕಿಕದಲ್ಲಿ ಆಗುವಂತ ಎಲ್ಲ ಬದಲಾವಣೆಗಳು. ಬೆಳಿಗ್ಗೆ ಆದ ತಕ್ಷಣ ಅಂಗಡಿ ಮುಂಗಟ್ಟುಗಳು, ಎಲ್ಲ ಶಾಲಾ ಕಾಲೇಜುಗಳು, ಆಫೀಸ್ ದಫ್ತರುಗಳು ಅವೆಲ್ಲವೂ ತೆಗೆದು ಅಂಗಳ ಸಾರಿಸೋದು, ನಮ್ಮ ಮನೆ ಅಂಗಳ ಸಾರಿಸೋದು, ಇದೆಲ್ಲ ಮಾಡಿ ಮುಚ್ಚಿದ ಬಾಗಿಲುಗಳು ತೆರಗೋತಾಗಲ್ಲ. ಹಂಗೆ ನಾವು ಯೌವನಾವಸ್ಥೆಯಲ್ಲಿ ಮಾಡಬೇಕಾಗಿದೆ ಏನಂತಂದ್ರೆ, ನಮ್ಮ ಬಾಳಿನ ಅಂಗಡಿ ಬಾಲ್ಯದಾಗ ಏನ್ ಮಾಡಿರ್ತೀವಿ, ಅಂಗಡಿ ಸಾಮಾನೆಲ್ಲ ಸಜ್ಜು ಮಾಡಿ ಇಟ್ಕೊಂಡಿವಿ, ಇದೆಲ್ಲ ಸರಕವ ಅಂತಂದು ಯೌವನದಿಂದ ಅಂಗಡಿಯನ್ನ ಮುಂಗಟ್ಟನ್ನು ನಾವು ಓಪನ್ ಮಾಡ್ಬೇಕು. ಬಾಳಿನ ಅಂಗಡಿಯನ್ನ ಅಲ್ಲಿ ತೆರೆದು ವ್ಯವಹಾರವನ್ನ ಮಾಡಬೇಕು. ವ್ಯವಹಾರ ಅಂತಂದ್ರೆ ನಾವು ನಾರ್ಮಲ್ ಆಗಿ ಮಾತಾಡುವಂತ ವ್ಯವಹಾರ ಅಲ್ಲ, ಬಾಳನ್ನ ನಡೆಸುವಂತ, ಬಾಳನ್ನ ಸಾಗಿಸಲು ಮಾಡಬೇಕಾದಂತ ಅನೇಕ ವ್ಯವಹಾರಗಳನ್ನ ಮಾಡಬೇಕು. ಅದಕ್ಕೆ ಅಂಗಡಿಯ ಕದ. ಅಂಗಡಿ ಅಂತಂದ್ರೆ ದೇಹಕ್ಕೂ ಹೊರಸ್ಬೋದು, ಇಡೀ ಬಾಳಿಗೂ ಹೊರಸ್ಬೋದು. ಅದು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಇರದೇ ಇರುವಂತಹ ಒಂದು ಪ್ರಜ್ಞೆ, ಅದು ಯೌವನಾವಸ್ಥೆಯಲ್ಲಿ ನಮಗೆ ಲೌಕಿಕವಾಗಿ ಬೇಕಾಗೋದು ವ್ಯಾವಹಾರಿಕ ಪ್ರಜ್ಞೆ, ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ನಾವು ಏನಂತೇವ, ಅದನ್ನ ಸೂಚನೆ ಮಾಡ್ಲಿಕ್ಕೆ ಅಂಗಡಿ ಇದೊಂದು ವ್ಯಾವಹಾರಿಕ ಶಬ್ದ. ಇದು ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ ಸಂಬಂಧಪಡೋದು. ಹಿಂಗಾಗಿ ನಮ್ಮ ಜೀವನದಲ್ಲಿ ಒಂದು ವ್ಯಾವಹಾರಿಕ ಪ್ರಜ್ಞೆ ಬರಬೇಕು ಆ ಅವಸ್ಥೆಯಲ್ಲಿ ಅನ್ನೋದಕ್ಕಾಗಿನೂ ಕ್ಷಣಕ್ಕೆ ಇದನ್ನ ತೆರಲಿಕ್ಕೆ ಹೇಳ್ರಿ ಅಂತ.
ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳಿ. ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ತುಂಬಾ ಸುಂದರವಾಗಿ ಅನೇಕ ಒಂದು ವಿಚಾರವನ್ನು ರಿಯಾಲಿಟಿಗಳನ್ನ ಹೇಳ್ತಾರೆ. ಸಾವು ಒಂದೇ ಶಾಶ್ವತ, ನಮಗೆ ಗೊತ್ತಿರೋದು ಸಾವು ಒಂದೇ, ಅದು ಬಿಟ್ಟರೆ ಬೇರೆಯಿಂದ ನಮಗೆ ಜೀವನದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅನ್ನುವಂಥ ಒಂದು ಸತ್ಯ ಅದನ್ನು ಅವರು ಅಲ್ಲಿ ಹೇಳ್ತಾರೆ. ಹೇಳುವಾಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಜೀವನವನ್ನು ನದಿಗೆ ಹೋಲಿಸುವ ಹಾಗೆ ಬೇಂದ್ರೆಯವರು ಸಾಕಷ್ಟು ಪದ್ಯಗಳಲ್ಲಿ ಅದನ್ನು ಹೋಲಿಸ್ತಾರೆ. ಇನ್ನು ಅನೇಕ ಕವಿಗಳು ಕೂಡ ಹೋಲಿಸಿದ್ದಾರೆ. ಜೀವನ ಪ್ರವಾಹ ಇರುತ್ತದೆ ಅನ್ನೋದಕ್ಕಾಗಿ ಜೀವನವು ಪ್ರವಾಹದಂತೆ, ಯಾವಾಗ ನಿರಂತರತೆ, ಅದು ಹರಿವು, ಅದು ಸ್ಟಾಪ್ ಆಗುತ್ತಿಲ್ಲ. ಸ್ಟಾಪ್ ಆಯಿತು ಅಂತಂದ್ರೆ ಮುಗೀತು ಅಲ್ಲಿಗೆ ಅನ್ನುವಂಥ ಒಂದು ರೂಪಕ. ಇದಕ್ಕೆ ಸೆಳವು ಅದಂತ, ಜೀವನದ ನದಿಗೆ ಸೆಳವದಂತ. ನಾವು ನದಿಯ ಸೆಳವನ್ನು ನೋಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ನದಿಗಳು ಭಾರತದಲ್ಲಿ, ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಸೆಳವು ಅಂದ್ರೆ ಏನು. ಎಷ್ಟೋ ಜನಕ್ಕೆ ನಾವು ಶಾಂತ ನದಿಗಳನ್ನು ನೋಡಿ ನಮಗೆ ಅಭ್ಯಾಸ ಇರ್ತದೆ. ನಮಗೆ ಅವಕಾಶ ಸಿಕ್ತು ಅಂತಂದ್ರೆ ನಾವು ಉತ್ತರ ಭಾರತದ ಯಾತ್ರೆಗಳನ್ನ ಮಾಡಿದಾಗ ಅಲಕನಂದ, ಮಂದಾಕಿನಿ ಅಥವಾ ಗಂಗಾ ಎಲ್ಲ ಸೇರಿ ಕೊನೆಗೆ ಗಂಗಾ ಆಗಿ ಹರಿಯುವಾಗ ನಾವು ನೋಡಿದಾಗ ಸೆಳವನ್ನ ಅಲ್ಲಿ ನೋಡ್ತೀವಿ. ನದಿಯ ಸೆಳವು ಹೆಂಗಿರ್ತದೆ, ರಭಸ ಶಾಂತವಾಗಿ ಹರಿಯುವಂತಹದ್ರೊಳಗೂ ಸೆಳವಿರುತ್ತದೆ, ಆದರೆ ಗುಪ್ತವಾಗಿ ಹೊರಗಡೆ ಅದು ಗೋಚರವಾಗುವಂತಿರುವುದಿಲ್ಲ. ಆದರೆ ಈ ಜೀವನದ ನದಿಗೆ ಅದು ಸೆಳವಿದೆ, ಅದು ಪ್ರಖರವಾಗಿ ಕಾಣಿಸುವಂತಹ ಸೆಳವು. ಅದಕ್ಕೆ ಮರಣ ಯಾವ ಕ್ಷಣಕ್ಕಾದ್ರೂ ಬರಬಹುದು ಅಂತ ಇಲ್ಲ. ನನ್ನ ಕನಸು ಚಂದ ಬಿದ್ದದ, ಒಂದು ಸ್ವಲ್ಪ ಆಮೇಲೆ ಎದ್ದು ಆಮೇಲೆ ಚಹಾ ಕುಡಿತೀನಿ ಅಂತ ಹೇಳಿದಾಗ ಬಹುಶಃ ಆಮೇಲೆ ಏಳ್ಲಿಕ್ಕೆ ಆಗ್ಲಿಕ್ಕಿಲ್ಲೇನು, ಇವತ್ತಾಗಿದ್ದ ಬೆಳಕನ್ನು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲೇನು. ನಮ್ಮ ಎಲ್ಲರದು ಏನಿರುತ್ತಂದ್ರೆ ನಾಳೆ ಸೂರ್ಯೋದಯ ನೋಡ್ತೀವಿ ಅನ್ನುವಂಥ ಹೋಪ್ಲೆ ಇವತ್ತು ಹೋಗಿ ಮಲ್ಕೋತೀವಿ. ಇಲ್ಲ ಬಹುಶಃ ನಾವು ಮಲ್ಕೋತಿರ್ತೀವಿ, ನಿದ್ದೆನೇ ಆಗ್ತಿತ್ತು ನಮ್ಗೆ, ನಾಳೆ ಉಳಿತೀವಿ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ಹೋಪ್ ಅದ, ಬದುಕ್ತೀವಿ ಅನ್ನೋ ಹೋಪ್ ಅದ. ಅದಕ್ಕೆ ನಾವು ಆರಾಮ್ ಚಾದರ ಹಚ್ಕೊಂಡು ಮಲ್ಕೋತೀವಿ. ಇಲ್ಲ ಇದಕ್ಕೇನಂತ ನಾವು ಕೆಲಸವನ್ನ ಮುಂದೂಡುವಿಕೆ ಅಂತಂದು ಕರೀತಾರೆ. ಅದನ್ನ ಮಾಡ್ತಿರ್ತಾವ ಒಂದಿಷ್ಟು ಜನ. ನೀ ಮುಂದೆ ಹೂಡಿದಿ ಅಂತಂದ್ರೆ ನಾಳೆ ಮಾಡ್ಲಿಕ್ಕೆ ನೀ ಇರ್ತಿ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಕ್ಷಣ ಹಿಂಗ್ ಉರುಳದಾಗ ಮರಣ ಬರ್ತದೆ. ಎಷ್ಟೋ ಪ್ರಸಂಗಗಳನ್ನು ನಾವು ಇತ್ತೀಚೆಗೆ ನೋಡ್ತಾನೆ ಬಂದೀವಿ. ಈ ಒಂದು 2-3 ವರ್ಷದಲ್ಲಿ ಅದೇನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಸಾವುಗಳನ್ನು ನಾವು ಅತಿಯಾಗಿ ನೋಡ್ಕೊತ ಬಂದೀವಿ. ಅವಾಗ ನಮಗೆ ಅನ್ಸದ ಹೆಂಗಪ್ಪ ಇದು, ಒಂದು ಕ್ಷಣ ಹಿಂದಿನ ಕ್ಷಣ ನಕ್ಕೋತಿದ್ದವರು ಮುಂದಿನ ಕ್ಷಣ ಇಲ್ಲೇ ಇಲ್ಲ ಮನುಷ್ಯ ಅನ್ನುವಂಗ. ಅದಕ್ಕೆ ಇವರು ಅದನ್ನೇ ಹೇಳಲಿಕ್ಕೆ ಹೊಂಟಾರೆ. ಅದನ್ನ ಮುಂದೂಡಬೇಡ್ರಿ ಅದು ಹೇಳ್ತಾರೆ. ಕಲ್ ಕರೆಸೋ ಆಜ್ಕರ್ ರಾಜ್ ಕರೆಸೋ ಅಭಿ ಅಂತಂದ್ರೆ ಅದನ್ನ ಇವರು ಇನ್ನೊಂದು ರೀತಿಯಾಗಿ ಹೇಳಲಿಕ್ಕೆ ಯೌವನದಲ್ಲಿ ಮಾಡುವ ಕೆಲಸವನ್ನ ಮುಪ್ಪಿನಲ್ಲಿ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಮುಂದೂಡಿದರೆ ಬಹುಶಃ ಯುಧಿಷ್ಠಿರ ರಾಜ್ಯಭಾರವನ್ನು ಮಾಡುವಾಗ ಒಬ್ರ್ಯಾರೋ ಬಂದು ನಮಗೊಂದೇನೋ ವಸ್ತು ಬೇಕಾಗಿದೆ ಅಂತ ಒಬ್ಬ ವ್ಯಕ್ತಿ ಬಂದು ರಾತ್ರಿ ಕಾಲದಲ್ಲಿ ಕೇಳಿದ ಅಂತ ಒಂದು ಕತೆ ಬರ್ತದೆ. ನನ್ನ ಯುಧಿಷ್ಠಿರ ಹೇಳಿದಂತೆ ಇಲ್ಲ ಆಯ್ತು ನಾನು ಕೊಡುತ್ತೇನೆ, ಅದನ್ನು ನಾಳೆ ಬೆಳಿಗ್ಗೆ ಕೊಡುತ್ತೇನೆ ಅಂತ ಹೇಳಿದ. ಅವನಿಗೆ ಅದು ಅರ್ಜೆಂಟಾಗಿ ಬೇಕಾಗಿತ್ತು. ಭೀಮನ ಬಳಿಗೆ ಬಂದ. ಭೀಮ ಯುವರಾಜ. ಅವನ ಹತ್ತಿರಕ್ಕೆ ಬಂದು ಅದನ್ನು ಕೇಳಿದ ಕೂಡಲೇ ಭೀಮ ಇಲ್ಲ ಯುಧಿಷ್ಠಿರ ಕೇಳಬೇಕಾಗಿತ್ತಲ್ಲ ಅಂದ್ಕೊಳ್ಳಿ ನಾಳೆ ಕೊಡುತ್ತೇನೆ ಅಂದ. ಅಲ್ಲಿ ಒಂದು ದೊಡ್ಡದಾದ ಗಂಟೆ ಇತ್ತಂತೆ, ಏನೋ ಎಮರ್ಜೆನ್ಸಿ ಇದ್ರೆ ಅದನ್ನ ಬಾರಿಸೋದು. ಅದನ್ನ ಬಾರಿಸಿ ಎಲ್ಲರನ್ನ ಕರೆದು ಹೇಳಿದಂತೆ ಇಲ್ಲ ನಮ್ಮ ಅಣ್ಣ ನಾಳೆವರೆಗೂ ಬದುಕ್ತಾನೆ ಅಂತನ್ನುವ ಒಂದು ಧೈರ್ಯ ಅವನಿಗಿದೆ, ಇದನ್ನು ತಿಳಿಸ್ಲಿಕ್ಕಂತ ಕರೆದೆ. ಹಿಂಗ್ಯಾಕಂದ್ರೆ ಇಲ್ಲ ನಾಳೆ ಕೆಲಸ ಮಾಡುತ್ತೇನೆ ಅಂದಿಯಲ್ಲ ನೀನು ನಾಳೆವರೆಗೂ ಇರ್ತಿ ಅನ್ನುವ ಖಾತ್ರಿ ನಿನಗಿದೆ ಅಂತ. ಮೃತ್ಯು ದೇವತೆ ಯಮ ಆದ್ರೂ ಯಮನಿಗೇನೆ ಈ ಪ್ರಶ್ನೆ, ಅಂದ್ರೆ ಯುಧಿಷ್ಠಿರನಿಗೇನೆ ಭೀಮ ಈ ಪ್ರಶ್ನೆ ಕೇಳಿದ್ದು ಅಂತಂದ್ರೆ ಮೃತ್ಯುವಿಗೂ ನಾಳೆ ಇರ್ತೇನೆ ಅಂತನ್ನುವ ಧೈರ್ಯ ಇಲ್ಲ ಅಂದ ಮೇಲೆ ಮರಣ ಬಂದೀತು ಕ್ಷಣವು ಉರುಳಿ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಯೌವನದಲ್ಲಿ ನಾವು ಬೇಸರವನ್ನ ಮಾಡಿಕೊಂಡು ಚೈತನ್ಯವನ್ನ ಕಳೆದುಕೊಂಡು ಮಂಪರಾಗಿ ಮಲಗಿಕೊಂಡು ಬಿಟ್ರೆ ಜೀವನ ಇಡೀ ಮಲಗಿಕೊಳ್ಳುವ ಪ್ರಸಂಗ ಬರುತ್ತದೆ. ನಾವು ಈ ಯೌವನದಲ್ಲಿ ಎಚ್ಚರವಾಗಿ ಇದ್ರೆ ಮುಂದೆ ಆರಾಮಾಗಿ ಮಲಗಿಕೊಳ್ಳುವಂತಹ ಐಷಾರಾಮ, ಆ ಒಂದು ಐಶ್ವರ್ಯ, ಆ ಆರಾಮ ಅದು ನಮಗೆ ಮುಂದಿನ ಘಟ್ಟದಲ್ಲಿ ಸಿಗ್ತದೆ. ಅದಕ್ಕೆ ಯೌವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಚೈತನ್ಯವನ್ನ ತುಂಬಿಕೊಳ್ಳಿ. ಅನಿಶ್ಚಿತವಾದ ಈ ಜೀವನವನ್ನ ನೀವು ಸರಿಯಾಗಿ ಅದಕ್ಕೆ ನಿರ್ದೇಶನವನ್ನ ಮಾಡಿಕೊಂಡು ಮರಣ ಯಾವಾಗ ಬರ್ತದೋ ಗೊತ್ತಿಲ್ಲ, ಈಗ ಇದ್ದಾಗ ಅದರ ಆಹ್ಲಾದವನ್ನ ಪಡೆದುಕೊಳ್ಳಿ, ಚೈತನ್ಯವನ್ನ ತುಂಬಿಕೊಳ್ಳಿ ಅಂತ ಒಂದು ಸಂದೇಶವನ್ನ ಬೇಂದ್ರೆ ಅವರು ಖಚಿತತೆಯನ್ನು ಕೊಟ್ಬಿಡ್ತಾರೆ. ಮೃತ್ಯು ಯಾವಾಗ ಬರ್ತದ ಅನ್ನೋದು ಹೇಳ್ತಾರೆ ಅವರು. ಬರ್ತದ ಯಾವಾಗ ಬರ್ತದೋ ಗೊತ್ತಿಲ್ಲ. ಬಂದವರು ಆ ಮೃತ್ಯುವಿಗೆ ಪಾತ್ರರಾದವರು ವಾಪಸ್ ಬರ್ತಾರೋ ಇಲ್ಲೋ ಅಂತ ಯೋಚನೆ ಮಾಡುವಷ್ಟು ಟೈಮ್ ಕೊಡಬೇಡ್ರಿ ಅಂತ. ಯಾಕಂದ್ರೆ ಖಾತ್ರಿಯಾಗಿ ಹೇಳ್ತೀನಿ ಅವ್ರು ಬರ್ಲಿಕ್ಕೂ ಇಲ್ಲ ಮರಳಿ ಅಂತ.
ಪ್ರಶ್ನೆ ಬಂದಾರೆ ಇಡ್ತಾರೆ. ಅಂತ. ಹೋದವರು ತಿರುಗಿ ಬಂದಾರೆ ಅಂತ ಪ್ರಶ್ನೆ ಇಟ್ಟು ಬರ್ಲಿಕ್ಕೂ ಇಲ್ಲ ಮರಳಿ ಅಂತ ಖಡಾಖಂಡಿತವಾಗಿ ಉತ್ತರ ಕೊಟ್ಬಿಡ್ತಾರೆ. ಅಂದ್ರೆ ನಾನು ಮುಂದೇನೋ ಮಾಡ್ತೀನಿ, ಇದಾದ್ಮೇಲೆ ಇದನ್ನ ಮಾಡ್ತೀನಿ ಅಂತ ಮುಂದೆ ಹಾಕಿದಾಗ ಮಾಡ್ಲಿಕ್ಕೆ ನಾವೇ ಇರೋದಿಲ್ಲ, ಕೆಲಸನೂ ಇಲ್ಲ, ನಾವು ಇಲ್ಲ. ನಾವು ಹಂಗೆ ಅನ್ಕೊಂಡ್ವಿ ಅಂತಂದ್ರೆ ಇಲ್ಲ ಯಾರು ಮಾಡಿರ್ಬೋದಲ್ಲ ಅಂತ, ಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಲಿಕ್ಕೆ ತಾತ್ಪರ್ಯ ಅದು. ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ಸತ್ತ ಮೇಲೆ ಹೆಂಗೆ ವಾಪಸ್ ಬರ್ಲಿಕ್ಕೆ ಆಗಂಗಿಲ್ಲೋ ಹಂಗೆ ಯೌವನದಲ್ಲಿ ಚೈತನ್ಯ ಭರಿತವಾದಂತಹ ಒಂದು ಅವಸ್ಥೆಯಲ್ಲಿ ನಾವು ಏನಾರೇ ತಪ್ಪು ಮಾಡಿದ್ವಿ, ಎಡವಿದ್ವಿ, ಮಾಡಬೇಕಾದ ಕೆಲಸನ ಮಾಡಲಿಲ್ಲ ಅಂತಂದ್ರೆ ಜೀವನ ಪರ್ಯಂತ ಅದನ್ನು ಸುಧಾರಣೆ ಸಾಧ್ಯ ಇಲ್ಲ ಅನ್ನುವಂಥ ತತ್ವವನ್ನ ಅವರು ಹೇಳ್ತಾರೆ. ಕೊನೆಯಲ್ಲಿ ಹೇಳುತ್ತಾರೆ, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಇಲ್ಲಿ ಕನ್ಕ್ಲೂಡ್ ಮಾಡ್ಲಿಕ್ಕೆ ಅವ್ರು ಎರಡು ಲೈನ್ನೇ ಬರೆದ್ರೆ ಸಾಕಾಗಿತ್ತು. ಬೆಳಗು ಜಾವ ಬರೋದು ಮೊದಲನೇ 2 ಲೈನ್ ಬರೋದು, ಕೊನೆ 2 ಲೈನ್ ಬರೆದ್ರು ಇಡೀ ಸಾರಾಂಶ ಅವ್ರು ಹೇಳ್ಬೋದಿತ್ತು. ಆ 2 ಲೈನ್ ಏನ್ ಮಾಡ್ಬಿಡ್ತದ ಪದ್ಯವನ್ನ, ಮುಖ್ಯವಾಗಿ ಪದ್ಯದಲ್ಲಿ ಬರುವ ಕೊನೆಯ 4 ಸಾಲುಗಳು ಏನ್ ಮಾಡ್ತವೆ, ಈ ಪದ್ಯವನ್ನ ಲೌಕಿಕ ಒಂದು ಕ್ಯಾನ್ವಾಸ್ ಇಂದ ಎತ್ಕೊಂಡು ಒಂದು ಪಾರಮಾರ್ಥಿಕ ತತ್ವದ ಕಡೆಗೆ ಎಳ್ಕೊಂಡು ಹೋಗ್ಬಿಡ್ತಾವ. ಆ ನದಿ ಎಂಬ ಸೆಳೆವು ಹೆಂಗ ಬರ್ತದ ಜೀವಕ್ಕೆ, ಅಲ್ಲಿಂದ ಇದು ಎಲಿವೇಟ್ ಆಗಿ ಹೋಗ್ಬಿಡ್ತದೆ. ಜೀವನ ಅಲ್ಲಿ ಚೈತನ್ಯ ತುಂಬಿಕೊಳ್ಳುವುದರ ಅನಿವಾರ್ಯತೆಯನ್ನೆಲ್ಲ ತಿಳಿಸ್ತಾ ತತ್ವಜ್ಞಾನದ ಒಂದು ಮಜಲಿಗೆ ಈ ಪದ್ಯವನ್ನು ಒಯ್ದು ಎಲ್ಲ ಬೇಂದ್ರೆಯವರ ಪದ್ಯದಲ್ಲಿ ಆಗುವ ಹಾಗೆ ಇಲ್ಲೂ ಕೂಡ ಅಲ್ಲಿ ಹೋಗಿ ನಿಲ್ಲಿಸ್ತದೆ. ಅವ್ರು ಹೇಳ್ತಾರೆ, ಬಾನ್ ಹೊಗರಲುಂಟು, ಬಾನಿನ ಬಣ್ಣ ಮತ್ತೆ ಬದಲಾಗಬಹುದು, ಮರ ಚಿಗುರಲುಂಟು, ಮರ ಮತ್ತೆ ಚಿಗುರಬಹುದು, ಸುಗ್ಗಿ ಮುಂದಿನ ಸಲನು ಬರಬಹುದು, ಬರ್ಲಿಕ್ಕಿಲ್ಲ, ಆದ್ರೆ ಬಂದರೂ ಕೂಡ ಇವೆಲ್ಲವೂ ಹೊಸದು. ನಿನ್ನೆಯ ಮುಂಜಾವು ಇವತ್ತಾಗುವುದಿಲ್ಲ, ನಿನ್ನೆ ಚಿಗುರಿದ್ದ ಹುಣಿಸೆ ಇವತ್ತು ಚಿಗುರುವುದಿಲ್ಲ, ನಿನ್ನೆ ಆದ ಬಾನಿನ ಬಣ್ಣ ಇವತ್ತಾಗುವುದಿಲ್ಲ, ಇವತ್ತು ಬಣ್ಣ ಬದಲಾಗ್ತದೆ. ಇವತ್ತು ಸೂರ್ಯೋದಯ ಆಗ್ಯದ, ಬಣ್ಣ ಅರುಣೋದಯ ಆಗ್ಯದ, ಬಣ್ಣ ಬದಲಾಗ್ಯದ. ಆದ್ರೆ ನಿನ್ನೆ ಇದ್ದಷ್ಟು ಇಂಟೆನ್ಸಿಟಿ ಇವತ್ತಿಲ್ಲ. ಒಂದ್ ಸ್ವಲ್ಪ ಹೆಚ್ಚಿರ್ಬೋದು, ಒಂದ್ ಸ್ವಲ್ಪ ಕಮ್ಮಿ ಇರ್ಬೋದು. ಹಾಗೆ ಯೌವನದಲ್ಲಿ ಅವ್ರೇನ್ ಹೇಳ್ತಾರಂತಂದ್ರೆ ಒಂದಿಷ್ಟು ಅಪವಾದಗಳವಲ್ಲ, ಆಮೇಲೆ ಮಾಡ್ತೀನಿ ಕೆಲಸ, ಆಮೇಲೆ ಮಾಡಿದವರು ಇದ್ದಾರೆ, ಒಂದಿಷ್ಟು ಜನ ಇರಬಹುದು. ಆದ್ರೆ ಅವರು ಯೌವನದಲ್ಲಿ ಯಾವ ರೀತಿಯಾಗಿ ಅದನ್ನ ಮಾಡುತ್ತಿದ್ರು ಅಷ್ಟು ಉತ್ಕೃಷ್ಟವಾಗಿ ಆ ಕೆಲಸವನ್ನ ಆಗ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಿದೆ ಅನ್ನುವ ಸಮಾಧಾನ ಇರಬಹುದು, ಬಿಟ್ರೆ ಒಂದು ಯೌವನವನ್ನ ಕಳೆದುಕೊಂಡಂತ ದುಃಖವು ಮೊದ್ಲೇ ಮಾಡ್ಬೇಕಿತ್ತಲ್ಲ ಇದು ಅನ್ನುವಂತ ಒಂದು ರಿಪೆಂಟ್ನೆಸ್ ಅದರೊಳಗೆ ಕೂಡ್ಕೊಂಡ್ಬಿಡುತ್ತೆ. ಹಿಂಗಾಗಿ ನೀವು ಅನ್ಬೋದು, ದಿನ ಸನ್ರೈಸ್ ಆಗ್ತದಲ್ರಿ, ಇವತ್ತು ಮಿಸ್ ಆದ್ರೆ ಏನು ಗಂಟೆ ಖರ್ಚಾಗುತ್ತದೆ, ಪ್ರತಿ ವರ್ಷ ಬರ್ತದಲ್ಲ, ಏನಾಗುತ್ತದೆ ಒಂದು. ಆದ್ರೆ ಇವತ್ತಿನ ದಿನ ಹೋಯ್ತು ಅನ್ನೋದಂತೂ ಇದ್ದೇ ಇರ್ತದೆ, ವಾಪಸ್ ಬರುವುದಿಲ್ಲ. ಇದು ಜೀವನದ ಸತ್ಯ. ಹೋದವರು ಮರಳಿ ಬಂದಾರೆ ಅಂದ್ರೆ ಹೋದ ದಿನನೂ ಕೂಡ ಮರಳಿ ಬರುವುದಿಲ್ಲ ಅಂತ ಆ ಒಂದು ತಾತ್ಪರ್ಯದಲ್ಲಿ ಅವರು ಹೇಳಿ, ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಈಗ ಇರುವಂತಹ ಹರೆಯದಲ್ಲಿ ನೀನು ಉಪದ್ಯಪಿ ಚಿಂತೆ ಮಾಡ್ಕೋತ ಕೂತಿ ಅಂತಂದ್ರೆ ಉಪಯೋಗ ಇಲ್ಲ. ಹರೆಯಕ್ಕೆ ಬೇರೆ ಹೊತ್ತಿಲ್ಲ, ಚಿಂತನೆಗೆ ಹೊತ್ತದ. ಮುಪ್ಪಿನಲ್ಲಿ ಸಾಮಾನ್ಯವಾಗಿ ಸಮಯ ಒಂದೇ ಇರುವುದು ನಮ್ಮ ಕಡೆ, ಬೇರೆ ಯಾವುದೂ ಇರಂಗಿಲ್ಲ. ಶಕ್ತಿನೇ ಹೋಗಿರ್ತದೆ, ಯೌವನ ಹೋಗ್ಬಿಟ್ಟಿರ್ತದೆ, ಚೈತನ್ಯ ಉಳಿದಿರೋದಿಲ್ಲ. ಬರೀ ನಾವು ತಲೆ ಮಾತ್ರ ಇರ್ತದೆ. ಅಲ್ಲಿ ಮಂಥನ ಮಾಡ್ಲಿಕ್ಕೆ ಕಡಿಲಿಕ್ಕೆ ಸ್ಟೆಮಿನಾನು ಇರಂಗಿಲ್ಲ. ಬರೀ ಹೇಳ್ಬೋದು ಅಷ್ಟೇ, ಕೂತ್ ಹಿಂಗಿತ್ತು ಹಂಗಿತ್ತು ಅಂತ ಏನಂತ ಮಜ್ಜನ ಬರೀ ತಲೆಯೊಳಗೆ ಆಗ್ಬೋದು ಅಷ್ಟೇ. ಆ ಮುಪ್ಪು ಚಿಂತನದಿ ಮುಳುಗಿರ ಮುಪ್ಪು ಅನ್ನೋದು ನಿಮ್ಮ ಇದರಲ್ಲಿ ಬರೆದಿತ್ತು ಅಂತಂದ್ರೆ ಆ ಚಿಂತೆ ಅನ್ನುವ ಭಾಗವನ್ನ ಅಲ್ಲಿ ಬಿಡ್ರಿ. ಅಂದ್ರೆ ಅವರು ಮುಂದೆ ಹಾಕಬೇಕಾಗಿತ್ತು ಚಿಂತೆಯನ್ನ, ನೀವು ಮುಂದೆ ಹಾಕೋದೇ ಇರ್ತಲ್ಲ, ಚಿಂತೆಯನ್ನ ಹಾಕ್ರಿ. ಹರೆಯಕ್ಕೆ ಬೇರೆ ಹೊತ್ತಿಲ್ಲ. ಈಗದ ಚೈತನ್ಯವನ್ನ ತುಂಬಿ 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 ಕೊಡುವಂತ ಸಮಯ. ಇಲ್ಲಿ ನೀವು ಬೇರೆ ಬೇರೆ ಆದಂತ ವಿಷಯಾಸಗಳಿಗೆ ಬಿದ್ದು ಆ ಒಂದು ಕಾರ್ಯವನ್ನು ಸಮುದ್ರದ ಮುಂದೆ ನಿಂತೀರಿ. ಯಾವಾಗ ಅಲ್ಲಿಂದ ಎಳ್ಕೊಂಡು ಹೋಗ್ತದ ಗಾಳಿ ಬಂದು ಗುರುತಿಲ್ಲ ನಿಮ್ಗೆ. ಇದ್ದಾಗ ಸಮುದ್ರ ಉಪ್ಪು ನೀರಿಂದಿಲ್ಲ, ಇದು ಚೈತನ್ಯವೆಂಬ ರಸದಿಂದ ಕೂಡಿದ ಸಮುದ್ರ. ಎಷ್ಟಾಗ್ತದೋ ಅಷ್ಟು ಪಟ 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 ನೀರು ಕುಡಿದ್ ಬಿಡ್ರಿ. ಅಲ್ಲೇ ನಿಮ್ದು ಅವನತಿ ಆಯ್ತು ಅಂತಂದ್ರೆ ಚಲೋನೇ ಆಯ್ತು, ಚೈತನ್ಯದಿಂದ ನಿಮ್ದು ಅವನತಿ ಆಯ್ತು. ಇಲ್ಲಪ್ಪ ಬಂಜರ ಭೂಮಿಗೆ ಬರಬೇಕು, ಬರಡು ಭೂಮಿಗೆ ನೀರಿಲ್ಲಾರ ಕಡೆ ಬರಬೇಕು ಅಂತಿದ್ದಾಗೂ ಈ ನೀರು ಸಂಗ್ರಹ ಆಗ್ಬಿಟ್ಟಿರ್ತದೆ. ಅವಾಗ ನೀವು ಮೆಲಕ್ ಹಾಕೋದು ಕೊಡ್ಬೋದು. ನೀವು ಅವಾಗ ತುಂಬ್ಕೊಳ್ಳಿಲ್ಲ ಅಂತಂದ್ರೆ ನೀವು ಮೆಲಕ್ಕಷ್ಟೇ ಹಾಕಂಗಿಲ್ಲ, ಎಲ್ಲನೂ ಹಾಕ್ಬೇಕಾಗ್ತದೆ. ಹಿಂಗೆ ಅವಾಗ ತುಂಬ್ಕೋಬೇಕಿತ್ತು, ಪಾತ್ರ ದೊಡ್ಡ ಮಾಡ್ಕೋಬೇಕಿತ್ತು, ಚೈತನ್ಯ ತಗೋಬೇಕಿತ್ತು. ಈಗ ಅಟ್ಲೀಸ್ಟ್ ನಾನು ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಆಗ್ತಿತ್ತು, ಈಗ ಕೂಡ್ಲಿಕ್ಕೆ ಬರುವತ್ತು, ಈ ಮಾರ್ಗದರ್ಶನ ಕೊಡ್ಲಿಕ್ಕೆ ಬರುವತ್ತು. ಏನೇನೋ 108 ತಾಪತ್ರಯಗಳು ನಮ್ಮನ್ನ ಸೇರ್ಕೋತಾವ. ಒಟ್ಟಾರೆ ಯೌವನ ಅದು ಅನುಭವವನ್ನ ಗಳಿಸುವುದಕ್ಕೆ, ಮುಪ್ಪು ಅದನ್ನ ಮೆಲಕಾಗುವುದಕ್ಕೆ. ನಾವು ಯೌವನದಾಗ ಮೆಲಕ್ ಹಾಕೋದು ಕೂತೀವಿ ಅಂತಂದ್ರೆ ನಡೆಯಂಗಿಲ್ಲ. ನಾವು ಮಾಡ್ತೀವಿ, ಬಾಲ್ಯ ಹಂಗಿತ್ತು, ನಂದು ಸಣ್ಣವಿದ್ದಾಗ ಮಸ್ತ್ ಇತ್ತು ಅಂತ ಈಗ ಅನ್ಕೋದ್ ಕೂತೀವಿ ಅಂತಂದ್ರೆ ಉಪಯೋಗ ಇಲ್ಲ. ಅದು ಮುಂದಿಡ್ರಿ, ಅದು ವೃದ್ಧಾಪ್ಯ ಅದಕ್ಕೆ ಅದನ್ನ ಮಾಡ್ಲಿಕ್ಕೆ
ಈಗ ನೀವು ಪ್ರವೃತ್ತಿಯನ್ನು ಹೆಂಗೆ ತೋರಿಸ್ಬೇಕು ಅಂತಂದ್ರೆ ಅನ್ಕೊಂಡಂತಹ ಎಲ್ಲ ಕಾರ್ಯಗಳನ್ನ ಮಾಡುವಷ್ಟು ನಮ್ಮೊಳಗ ಕೆಪಾಸಿಟಿ ಅದ, ನಮ್ಮೊಳಗ ಆ ಚೈತನ್ಯ ಅದ. ಪ್ರಕೃತಿ ದತ್ತವಾಗಿ ಬಂದದ, ಕೃತಕವಾಗಿ ಅಲ್ಲ. ಮುಂದೆ ಬರೋದೆಲ್ಲ ಕೃತಕವಾಗಿ ಬರ್ತದೆ, ಪ್ರಕೃತಿ ದತ್ತವಾಗಿ ಈಗ ಬಂದದ. ಅದನ್ನ ನೀವು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀವು ಅದನ್ನ ಅನುಭವಿಸಿ ಅದರಿಂದ ಬಹಳಷ್ಟು ನೀವು ಪಡ್ಕೋಬೇಕು ಅನ್ನುವಂಥದ್ದು ಒಂದು ತತ್ವ ಹೇಳೋದಿತ್ತು. ಅದನ್ನ ಅವರು ದಿನದ ಆದಿ, ಬೆಳಗು ಜಾವ, ದಿನದ ಆದಿಗೆ ಜೀವನದ ಆದಿಯನ್ನ ಸಂಬಂಧ ಕೊಟ್ಟು ಹೋಲಿಸಿ, ಒಂದು ಸಿಂಬಾಲ್, ಒಂದು ಸಂಕೇತವನ್ನು ಕೊಟ್ಟು ಹೋಲಿಸಿ ಇದನ್ನ ಹೃದಯವಾಗಿ ಪದ್ಯವಾಗಿ ಬರೆದಾರೆ. ಸಣ್ಣ ಮಕ್ಕಳು ಇದನ್ನ ಆಡ್ಕೋತ ಜಿಗಿದಾಡ್ಕೋತ ಹಾಡ್ಬೋದು, ಅರ್ಥ ಗೊತ್ತಾಗಲಿಲ್ಲ ಅಂತಂದ್ರೂ ಹಾಡ್ಬೋದು, ಅರ್ಥ ಮುಂದೆ ಗೊತ್ತಾಗ್ತದೆ. ನಾವು ಇದನ್ನ ಇನ್ನೊಂದು 20 ವರ್ಷ ಬಿಟ್ಟು ಓದಿದ್ರೆ ಬೇರೆ ಅರ್ಥ ಗೊತ್ತಾಗ್ಬೋದೇನು. ಅದು ಬೇಂದ್ರೆಯವರ ಕೃತಿಯ ಎಲ್ಲ ಕಾವ್ಯಗಳ ವೈಶಿಷ್ಟ್ಯ. ನಾವು 6ನೇ ಕ್ಲಾಸ್ನಾಗ ಓದಿದಾಗ, 9ನೇ ಕ್ಲಾಸ್ನಾಗ ಓದಿದಾಗ, ಈಗ ಓದಿದಾಗ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಓದಿದಾಗ, ಅಥವಾ ಇವರೇ ಬರೆದ ಬೇರೆ ಬೇರೆ ಪದ್ಯಗಳನ್ನ, ವಿಮರ್ಶಕರು ಬರೆದ ಬೇರೆ ಬೇರೆ ವಿಮರ್ಶೆಗಳನ್ನು ಓದಿ ವಾಪಸ್ ಇದೇ ಪದ್ಯಗಳನ್ನು ಓದಿದಾಗ ನಮ್ಗೆ ಎಷ್ಟೋ ಸಲ ಈ ಅನುಭವ ಆಗಿದೆ. ಪಾತರಗೀತಿ ಪಕ್ಕ ಉದಾಹರಣೆಗಳನ್ನು ನಾವು ಪ್ರತಿ ಸಲ ಕೊಡ್ತೀವಿ. ಯಾವಾಗೂ ಅದನ್ನು ನಾವು ಒಂದು ಆನ್ಯುವಲ್ ಡೇ ಫಂಕ್ಷನ್ನಿಗೂ ಅಲ್ಲೋ ಇದಕ್ಕೂ ಅಂತ ಸುಮ್ಮನೆ ಡ್ಯಾನ್ಸ್ ನಂಬರ್ ಅಂತ ಹೇಳಿ ಕುಣಿದು ಬಿಟ್ಟಿರ್ತೀವಿ. ಅದ್ರ ಗೂಢಾರ್ಥ ಏನೋ ಗೊತ್ತಿರಂಗಿಲ್ಲ. ಈಗ ಓದಿದಾಗ ನಗು ಬರ್ತದೆ ನಮಗೆ, ಇವಕ್ಕೆಲ್ಲ ಇಂಥ ಸ್ಟೆಪ್ಸ್ ಮಾಡಿವಲ್ಪ ನಾವು ಅಂತ. ಅದು ಅವಾಗಿನ ಬುದ್ಧಿ, ಅದೇ ಇರುವಂಥದ್ದು. ಅಲ್ಲಿಂದ ಹೊರಗೆ ಬರುವಂಥ ಬುದ್ಧಿ ನಮಗೆ ಕೊಡು ಯೌವನ. ಅದನ್ನು ಅವ್ರು ಹೇಳಲಿಕ್ಕೆ ಅಲ್ಲಿ ನೀವು ಪಡ್ಕೋಬೇಕಾದಂಥ ಜ್ಞಾನ, ಅಲ್ಲಿ ನೀವು ಆ ವಿಷಯ ಒಂದು ಆಗಮನ ಆಗಿ ಅಲ್ಲಿ ಬಿದ್ದಂತ ಕನಸು ಒಡೆದು ವಾಸ್ತವತೆಗೆ ಎದುರಾಗಿ ನಾವು ವಾಸ್ತವದ ರಸವನ್ನ ಈಗ ಕುಡಿಯುವಂತ ಸಮಯ ಇರುವುದು ಯೌವನದಲ್ಲಿ. ಈ ಪೀರಿಯಡ್ ಬಹಳ ಲಾಂಗ್ ಇರ್ತದೆ ನಮ್ಮ ಜೀವನದಲ್ಲಿ. ಹೇಗೆ ಬೆಳಗು ಕೂಡ ಈ ಒಂದು ಭಾಗ, ಕೆಲಸ ಮಾಡುವಂತ ಭಾಗ, ಮಧ್ಯಾಹ್ನ ತಕ್ಷಣ ಜನ ಸುಸ್ತಾಗಿ ಇನ್ನೇನು ಮಲ್ಕುವಂತ ಟೈಮ್ ಬರ್ತದೆ, 12:30 1 ತನಕ ಎಲ್ಲರೂ ಉತ್ಸಾಹದಿಂದ ನಾವೆಲ್ಲರೂ ಕೆಲಸ ಮಾಡಿ ಆಮೇಲೆ ಕುಂಠಿತವಾಗ್ಕೋತಾ ಬರ್ತದೆ. ಅದೇ ರೀತಿ ನಮ್ಮ ಜೀವನವೂ ಕೂಡ. ಸೊ ಇದೊಂದು ಲಾಂಗ್ ಫೇಸ್, ಇದು ಒಂದು 6-7 ತಾಸು, ಒಂದು 8 ತಾಸಿಂದ ಲಾಂಗ್ ಫೇಸ್. ಹಂಗೆ ಇದೊಂದು ನಮ್ದು ಜೀವನದ ಒಂದು 15-20 ವರ್ಷದ ಒಂದು ಲಾಂಗ್, 20-25 ವರ್ಷದ ಒಂದು ಲಾಂಗ್ ಫೇಸ್ ಇದೆ. ಆ ಫೇಸ್ ಒಳಗೆ ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಮ್ಮ ಗಳಿಸಿಕೊಂಡು ಸಾರ್ಥಕಪಡಿಸಿಕೊಂಡು ಪಾತ್ರದ ಗಾತ್ರವನ್ನ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಿಗ್ಗಿಸಿ, ಅದನ್ನು ನಾವು ಎಷ್ಟು ಸಾಧ್ಯ ಆಗ್ತದೋ ಅಷ್ಟದನ್ನು ಬಳ್ಕೊಂಡು ಅನುಭವವನ್ನು ಪಡ್ಕೋಬೇಕು ಅನ್ನುವಂಥ ಸಾರವನ್ನು ಕೇವಲ ಪ್ರಕೃತಿಯಲ್ಲಿ ಆಗುವ ಸಹಜವಾದಂಥ ಕ್ರಿಯೆಯ ಜೊತೆ ಹೋಲಿಸಿ ಸರಳವಾಗಿ ಅದನ್ನು ಹಿಂಗೆ ಎಡಗೈಲೇ ಮಾಡಿಬಿಡ್ತಾರಲ್ಲ ಕೆಲಸ ಅಂತ ಹೇಳ್ತೀವಲ್ಲ, ಹಂಗೆ ಹೇಳಿ ಬರೆದು ಮುಗಿಸ್ಬಿಟ್ರು. ಅಂಥ ಒಂದು ಅದ್ಭುತವಾದ ಒಂದು ಪದ್ಯ, ನಮ್ಮೆಲ್ಲರೊಳಗೆ ಉತ್ಸಾಹವನ್ನು ತುಂಬಿಸುವ ಒಂದು ಪದ್ಯ, ಅದೇ ಸಂದೇಶವನ್ನು ನೀಡುವ ಪದ್ಯವನ್ನು ಬೇಂದ್ರೆಯವರು ರಚನೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ನೋಡಿದರೆ ಜ್ಞಾನಪೀಠ ಅದರ ಗೌರವ ಇವರಿಗೆ ಕೊಟ್ಟದ್ದಕ್ಕೆ ಜಾಸ್ತಿಯಾಗಿದೆ ಅಂತ ಹೇಳಿದರೆ ಅತಿಶಯವಾಗುವುದಿಲ್ಲ. ಅಂತಹ ಬೇಂದ್ರೆಯವರ ಜನ್ಮದಿನದ ನಿಮಿತ್ತವಾಗಿ ಈ ಒಂದು ಬೆಳಗು ಜಾವ ಪದ್ಯದ ಚಿಂತನೆಯನ್ನು ನಾವು ಸೇರಿ ಮಾಡಿದ್ದೇವೆ. ತಾವೆಲ್ಲ ಇದನ್ನು ಆಸ್ವಾದಿಸಿ ಕವಿ ದಿನದ ಆಚರಣೆಯನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳುತ್ತಾ, ಮತ್ತೊಂದಿಷ್ಟು ಪದ್ಯಗಳನ್ನು ಮುಂದಿನ ದಿನಗಳಲ್ಲಿ ಅದರ ಆಸ್ವಾದನೆಯನ್ನು ಮಾಡುವ, ಅದರ ಚಿಂತನವನ್ನು ಮಾಡುವ ಶಕ್ತಿ ದೇವರು ನಮಗೆ ಕೊಡಲಿ. ಅವರ ಆ ಭಾವವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿ ನಮಗೆ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ, ಬೇಂದ್ರೆ ಅವರಿಗೆ ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ದಿನದಂದು ಅವರನ್ನು ಸ್ಮರಣೆ ಮಾಡುತ್ತಾ ಈ ಒಂದು ಚಿಂತನವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.